ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅರಿವು ವಾಹಿನಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಜಪಾನ್ ದೇಶದ ಒಂದು ಪುಟ್ಟ ದ್ವೀಪ ಒಕಿನವ. ಈ ಒಕಿನವ ಯಾಕೆ ಫೇಮಸ್, ಇಡೀ ಪ್ರಪಂಚದಾದ್ಯಂತ ಯಾಕೆ ಪ್ರಸಿದ್ಧಿಯನ್ನ ಹೊಂದಿದೆ ಅಂತಂದ್ರೆ, ಇಲ್ಲಿಯ ಜನ ಅತ್ಯಂತ ಸಂತೋಷ ಭರಿತರಾಗಿದ್ದಾರೆ. ಬಹಳ ಒಂದು ಆನಂದ ಅವರಿಗೆ, ದುಃಖಿತರು ಬಹಳ ಕಡಿಮೆ ಅಂತೆ. ಮತ್ತೆ ಬಹಳ ದೀರ್ಘಾಯುಷಿಗಳು. ಪ್ರತಿ 1,00,000 ಜನಕ್ಕೆ 68 ಜನ ಶತಾಯುಷಿಯನ್ನ 100 ವರ್ಷಗಳನ್ನ ದಾಟಿರುವಂತ ವಯೋಮಾನದವರು ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವರ ಈ ಒಂದು ಸುಂದರ, ಆನಂದದಾಯಕ, ಸಂತೋಷ ಭರಿತ ಜೀವನ ಮತ್ತು ದೀರ್ಘಾಯು, ಇದಕ್ಕೆ ಕಾರಣ ಏನು ಅಂತ ಕೆಲವು ರಿಸರ್ಚರ್ಸ್ ಹುಡುಕಿಕೊಂಡು ಹೋಗ್ತಾರೆ ಒಕಿನಾವ ದ್ವೀಪಕ್ಕೆ. ಹೋದಾಗ ಬಹಳ ಒಂದು ಆಳವಾದ ಅಧ್ಯಯನವನ್ನು ಅವ್ರು ರಿಸರ್ಚ್ ಕಂಡಕ್ಟ್ ಮಾಡ್ತಾರೆ. ಆ ಅಧ್ಯಯನ ಮಾಡ್ತಾ 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 ಅವರಿಗೆ ತೋಚಿದಂತ ವಿಚಾರಗಳನ್ನ ಅವರು ಏನ್ ಮಾಡ್ತಾ ಇದ್ದಾರೆ, ಒಂದು ಪುಸ್ತಕದ ರೂಪದಲ್ಲಿ ಹೊರತರ್ತಾ ಇದ್ದಾರೆ. ಆ ಪುಸ್ತಕದ ಹೆಸರು ಇಕಿಗಾಯಿ ಅಂತ. ಇಕಿಗಾಯಿ ಅನ್ನುವುದು ಪುಸ್ತಕದ ಹೆಸರು. ಆ ಸಂಶೋಧಕರು, ರಿಸರ್ಚರ್ಸ್ ಯಾರು ಅಂತಂದ್ರೆ ಹೆಕ್ಟರ್ ಗ್ರೇಷಿಯಾ ಮತ್ತೆ ಫ್ರಾನ್ಸಿಕ್ ಮಿರಲಸ್ ಅಂತ ಇಬ್ಬರು ಸಂಶೋಧಕರು. ಅವರಿಬ್ಬರು ಜಪಾನ್ ದ್ವೀಪದಲ್ಲಿ ಈ ಒಂದು ಸಂಶೋಧನೆಯನ್ನ ಮಾಡಿ ಅದರ ಫಲಿತಾಂಶ ಹೊರತಂದಂತ ಪುಸ್ತಕವೇ ಇಕಿಗಾಯಿ ಅಂತ. ಈ ಇಕಿಗಾಯಿ ಹಲವಾರು ಜನ, ಈ ನಮ್ಮ ಭಾರತ ದೇಶದಲ್ಲಿ, ಪ್ರಪಂಚದಾದ್ಯಂತ ಈ ಪುಸ್ತಕ ಫೇಮಸ್ ಆಗಿದೆ, ಪ್ರಸಿದ್ಧಿಯನ್ನ ಪಡೆದಿದೆ. ನಮ್ಮ ಮನೆಯಲ್ಲೂ ಕೂಡ ನಮ್ಮ ತಂದಿದ್ದಾರೆ, ಓದಿದ್ದಾರೆ. ನಾನು ಆ ಪುಸ್ತಕವನ್ನ ಅಷ್ಟಾಗಿ ಓದಿರ್ಲಿಲ್ಲ. ಬಹಳ ಚೆನ್ನಾಗಿದೆ ವಿಚಾರಗಳು ಅನ್ನೋದು ವಿಚಾರಗಳನ್ನ ಕೇಳ್ಪಟ್ಟಿದ್ದೆ, ಆದ್ರೆ ನಾನು ಓದಿರ್ಲಿಲ್ಲ. ಯಾಕೆಂದ್ರೆ ನಾನು ವಚನ ಸಾಹಿತ್ಯವನ್ನ ಓದೋದ್ರಲ್ಲಿ ಈ ಕಡೆಗೆ ಹೆಚ್ಚು ಒಲವಿದ್ದಿದ್ರಿಂದ ನಾನು ಆ ಪುಸ್ತಕವನ್ನ ಓದ್ಬೇಕು ಅಂತ ಅನ್ನಿಸ್ತಿರ್ಲಿಲ್ಲ, ಓದಿರ್ಲಿಲ್ಲ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಯಾರು ನಮ್ಮ IAS ಅಧಿಕಾರಿ, ಇತ್ತೀಚೆಗೆ ರೋಡ್ ಆಕ್ಸಿಡೆಂಟ್ ಅಲ್ಲಿ, ಕಾರ್ ಆಕ್ಸಿಡೆಂಟ್ ಅಲ್ಲಿ ಲಿಂಗೈಕ್ಯರಾದಂತ ಮಹಾಂತೇಶ್ ಬೀಳಗಿಯವರು, ಅವರು ಈ ಪುಸ್ತಕವನ್ನ ಓದಿ ಅವರು ನೋಟ್ ಮಾಡಿದಂತ 10 ಪಾಯಿಂಟ್ಗಳನ್ನ ತಮ್ಮ ಸ್ನೇಹಿತರಿಗೆ ಕಳಿಸಿದ ಸಂದೇಶ, ಒಂದು ಆಡಿಯೋ ರೆಕಾರ್ಡ್ ಇತ್ತು. ಅದು ತಾವೆಲ್ಲರೂ ಕೂಡ ಕೇಳಿಸ್ಕೊಂಡಿದ್ರಿ. ಅದು ಇತ್ತೀಚೆಗೆ ವೈರಲ್ ಕೂಡ ಆಗಿತ್ತು. 10 ಪಾಯಿಂಟ್ಗಳನ್ನ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆ ಪುಸ್ತಕದಲ್ಲಿ ಇರುವಂತ 10 ಧನಾತ್ಮಕವಾದಂತ ಒಂದು ವಿಚಾರಗಳನ್ನ, ಯಾಕೆ ಅಲ್ಲಿ ಜನ ಅಷ್ಟೊಂದು ಸಂತೋಷ ಭರಿತರಾಗಿದ್ದಾರೆ ಮತ್ತೆ ದೀರ್ಘಾಯುಗಳಾಗಿದ್ದಾರೆ ಅನ್ನೋದು ಅವರು ಕೂಡ ಹೇಳ್ಕೊಂಡಿದ್ದಾರೆ. ಒಂದ್ ಕಡೆ ನಾನು ಈ ಪುಸ್ತಕವನ್ನು ಓದಿದ್ಮೇಲೆ ನನ್ನ ಜೀವನದ ಪಥವೇ ಬದಲಾಯಿತು ಅಂತ ಅವರು ಕೂಡ ಹೇಳ್ಕೊಂಡಿದ್ದಾರೆ. ಹಾಗಾಗಿ ಈಗ ನಾನು ಅವರು ಹೇಳಬೇಕಾದ್ರೆ ಅದೆಲ್ಲ ಸಂಪೂರ್ಣವಾಗಿ ಅದನ್ನ ಕೇಳಿಸ್ಕೊಂಡು ಆ ಎಲ್ಲ 10 ಪಾಯಿಂಟ್ಗಳನ್ನ ನೋಟ್ ಮಾಡ್ಕೊಂಡ್ರೆ, ಅರೆ ಇವೆಲ್ಲ ನಮ್ಮ ವಚನ ಸಾಹಿತ್ಯದಲ್ಲಿ ಹಾಸುಹೊಕ್ಕಾಗಿದ್ದವಲ್ಲಪ್ಪ ಅಂತ ಅನ್ನಿಸ್ತು. ವಚನ ಸಾಹಿತ್ಯದಲ್ಲಿ ಅವರು ಹೇಳಿದ 10 ಪಾಯಿಂಟ್ಗಳಲ್ಲಿ ಅದಕ್ಕೂ ಮೀರಿ ಇನ್ನೂ ಹೆಚ್ಚಿಗೆ ಇದೆ, ಇಲ್ಲ ಅಂತಲ್ಲ. ಆದ್ರೆ ಅವರು ಹೇಳಿದ ಪಾಯಿಂಟ್ಗಳಲ್ಲಿ ಇರುವಂತ ಎಲ್ಲಾ ವಿಚಾರಗಳು ವಚನ ಸಾಹಿತ್ಯದಲ್ಲಿ ಹಾಸುಹೊಕ್ಕಾಗಿದೆಯಲ್ಲ ಅಂತ ಅನ್ನಿಸ್ತು. ಈ ಕುರಿತು ಒಂದು ವಿಡಿಯೋನ ಮಾಡೋಣ. ಯಾವ್ಯಾವ ಪಾಯಿಂಟ್ ಅವ್ರು ಹೇಳಿರೋದಕ್ಕೆ, ಯಾವ್ಯಾವ ವಚನಗಳು, ಯಾವ ಶರಣರು, ಅನೇಕ ಶರಣರು ಹೇಳಿರ್ತಾರೆ, ಅದನ್ನ ನಾನು ಕೆಲವು ಸೆಲೆಕ್ಟೆಡ್ ಒಂದು ವಿಚಾರಗಳನ್ನ, ವಚನಗಳನ್ನ ಮಾತ್ರ ತಗೊಂಡಿದ್ದೀನಿ ಅಷ್ಟೇನೆ. ಇನ್ನೂ ಹಲವಾರು ವಚನಗಳು ಸಿಗ್ತವೆ ನಮಗೇನಿದು. ವಚನ ಸಾಹಿತ್ಯ ಅನ್ನೋದು ಸಾಗರ ಇದ್ದ ಹಾಗೆ. ಸಾಗರದಲ್ಲಿ ಮೀನುಗಳಿಗೇನು ಕಡಿಮೆ ಇಲ್ಲ, ಬೇಕಾದಷ್ಟು ಮೀನುಗಳು ಸಿಗುತ್ತೆ, ಹಲವಾರು ವಚನಗಳು ಸಿಗ್ತವೆ. ಹಾಗಾಗಿ ಇಷ್ಟೇ ವಚನನ ಅಂತ ತಾವ್ಯಾರು ಅಂದ್ಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ, ಬೇಕಾದಷ್ಟು ವಚನಗಳಿದಾವೆ. ನಾನು ಅದರಲ್ಲಿ ಸಮಯದ ಅಭಾವದಿಂದ ಕೆಲವೊಂದು ವಚನಗಳನ್ನ ಅದಕ್ಕೆ ಒಂದು ಪೂರಕವಾಗಿ ತೆಗೆದುಕೊಂಡು ತಮ್ಮ ಮುಂದೆ ಪ್ರಸ್ತುತಪಡಿಸಬೇಕು ಅನ್ನೋ ಒಂದು ಆಕಾಂಕ್ಷೆಯಿಂದ ಬಂದಿದ್ದೇನೆ. ಇಲ್ಲಿ ಆ ಸಂಶೋಧಕರು ವಿಚಾರವನ್ನ ಸಂಶೋಧನೆ ಮಾಡ್ತಾ ಮಾಡ್ತಾ ಮೊಟ್ಟ ಮೊದಲಿಗೆ ಅವರಿಗೆ ಒಂದು ಅಲ್ಲಿ ಜನಸಾಮಾನ್ಯ ಇದನ್ನ ಸ್ಟಡಿ ಮಾಡ್ಬೇಕಾದ್ರೆ ನೋಡ್ತಾರೆ, ಪ್ರತಿಯೊಬ್ರು ಕೂಡ ಅಲ್ಲಿ ಯಾರು ಹೊಸಬ್ರು ಸಿಗ್ತಾರೆ ಅಥವಾ ಪರಿಚಿತಸ್ಥರು ಸಿಗ್ತಾರೆ, ಯಾರೇ ಸಿಕ್ಲಿ, ಬೆಳಿಗ್ಗೆನೆ ಸಿಕ್ಬಿಡ್ತಾರೆ, ಯಾರಾದ್ರೂ ಹೋಗ್ತಾ ಇರ್ತಾರೆ, ಪರಿಚಯ ಇದ್ದವ್ರು ಸಿಗ್ತಾರೆ, ಹೊಸಬ್ರು ಸಿಗ್ತಾರೆ, ಯಾರೇ ಸಿಕ್ಲಿ. ಈಗ ನಾವೆಲ್ಲ ಹೊಸಬ್ರು ಸಿಕ್ಕರೆ ಏನ್ ಮಾಡ್ತೀವಿ, ಸುಮ್ಮನೆ ಅವ್ರನ್ನ ನೋಡೇ ಇಲ್ಲ, ನೋಡಿಲ್ದೇ ಇದ್ಮೇಲೆ ಅವ್ರನ್ನ ಮಾತಾಡ್ಸೋದಿಲ್ಲ, ಸುಮ್ಮನೆ ನಮ್ಮ ಪಾಡಿ ನಾವು ಹೋಗ್ತೀವಿ. ಇದು ನಮ್ಮಲ್ಲಿರುವಂತ ಒಂದು ಆಚಾರಗಳು. ಅಲ್ಲಿ ಹಾಗಲ್ವಂತೆ. ಯಾರೇ ಹೊಸಬ್ರು ಸಿಕ್ಕಿರೂ ಕೂಡ ಅವ್ರನ್ನ ಹೃದಯಪೂರ್ವ ತುಂಬಿ ಮಾತಾಡಿಸ್ತಾರೆ.
ಆ ಹಳಬ್ರು ಸಿಕ್ಕಿರೇನೇನು ಹೇಳೋದೇ ಬೇಕಿಲ್ಲ, ಅಷ್ಟು ಆತ್ಮೀಯತೆಯಿಂದ ಅವ್ರು ಮಾತಾಡ್ತಾರೆ. ಇದಕ್ಕೆ ಅವ್ರು ಏನ್ ಕರೀತಾರೆ ಅಂತಂದ್ರೆ ಇಚಾರಿ ಬಾ ಚೋಡ್ ಅಂತ ಕರೀತಾರೆ. ಇಚಾರಿ ಬಾ ಚೋಡ್ ಅಂತ ಏನಿದ್ರ ಅರ್ಥ ಅಂತಂದ್ರೆ, ಇಚಾರಿ ಬಾ ಅಂದ್ರೆ ಒನ್ಸ್ ವಿ ಮೀಟ್ ಅಂತ. ಇಚಾರಿ ಬಾ ಅಂದ್ರೆ ಒನ್ಸ್ ವಿ ಮೀಟ್, ಚೋಡ್ ಅಂದ್ರೆ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಅಂತ. ಅಂದ್ರೆ ಒಂದ್ಸಾರಿ ನಾವು ಭೇಟಿ ಮಾಡಿದ್ರೆ ಅದು ಆಕಸ್ಮಿಕವಾದ ಭೇಟಿಯೋ, ಅನಿರೀಕ್ಷಿತ ಭೇಟಿ ಅಥವಾ ಉದ್ದೇಶಿತ ಭೇಟಿ, ಯಾವುದೇ ಭೇಟಿ ಇರ್ಬೋದು. ಒಂದ್ಸಾರಿ ನಾವು ಭೇಟಿ ಮಾಡಿದ್ರೆ ಅಂದ್ರೆ ನಾವು ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಅಥವಾ ವಿ ಆರ್ ಫ್ರೆಂಡ್ಸ್ ಫಾರ್ ಎವರ್, ಜೀವನ ಪರ್ಯಂತ ನಾವು ಫ್ರೆಂಡ್ಸ್ ಅಂತ. ಈ ಇಂಗ್ಲಿಷ್ ಅಲ್ಲಿ ಕೆಲವೊಂದು ಸೆಂಟೆನ್ಸಸ್ ಇದೆ, ಅದನ್ನ ಆಸ್ ಇಟ್ ಈಸ್ ನಾನು ಇಲ್ಲಿ ತಮ್ಮ ಮುಂದೆ ಪ್ರಸ್ತುತ ಪಡಿಸ್ತೀನಿ. ಅದಾದ್ಮೇಲೆ ನಾನು ವಚನ ಸಾಹಿತ್ಯಕ್ಕೆ ಬರ್ತೀನಿ. ಇಚಾರಿ ಬಾ ಚೋಡ್ ಅಂತಂದ್ರೆ ಅವರಲ್ಲಿ ಏನು ಜಗತ್ತಿನಲ್ಲಿರುವುದಂತ ಇರೋದೆಲ್ಲ ಒಂದೇ ಚೈತನ್ಯ ಅಲ್ವಾ. ನಾವು ಅದಕ್ಕೆ ಏನ್ ಹೇಳ್ತೀವಿ, ಶಿವಾಚಾರ ಅಂತ ಹೇಳ್ತೀವಿ. ಆ ಶಿವಾಚಾರ ಎಲ್ಲ ಈ ಅಖಂಡ ಸೃಷ್ಟಿಯಲ್ಲಿ ಶಿವ, ಆ ಚೈತನ್ಯ, ಲಿಂಗ ಚೈತನ್ಯ ಅನ್ನೋದು ಅಖಂಡವಾಗಿ ಓತಪ್ರೋತವಾಗಿ ತುಂಬಿ ತೊಳಗ್ತಾ ಇದೆ. ಹಾಗಾಗಿ ಪ್ರತಿಯೊಂದು ಜೀವಿಯಲ್ಲಿ, ಪ್ರತಿಯೊಂದು ಪ್ರಕೃತಿಯಲ್ಲಿ, ಮಾನವನಲ್ಲಿ ಎಲ್ಲ ಕಡೆ ಆ ಚೈತನ್ಯ ತುಂಬಿ ತುಳುಕ್ತಾ ಇರೋದ್ರಿಂದ ಎಲ್ಲವೂ ಶಿವನ ಮಕ್ಕಳು. ಎಲ್ಲರೂ ಶಿವನ ಮಕ್ಕಳಾದ್ರಿಂದ ನಾವೆಲ್ಲರೂ ಅಣ್ಣ ತಮ್ಮಂದಿರು. ಬಹಳ ಒಂದು ಸಹಜವಾದ ಸರಳವಾದ ಎಕ್ಸ್ಪ್ಲನೇಷನ್ ಇದಕ್ಕೆ. ಈ ಇಚಾರಿ ಬಾ ಚೋಡಿಗೆ ಬರೋಣ ಈಗ. ಇಚಾರಿ ಬಾ ಚೋಡ್ ಈಸ್ ಆನ್ ಒಕಿನೋವನ್ ಫ್ರೇಸ್ that means once we meet we are like family, or though we meet but once, even by chance, we are friends for life. It reflects a deep cultural principle of treating every person with warmth and kindness, fostering a sense of community wherein initial encounters form an immediate familial bond. ಒಂದು ಕೌಟುಂಬಿಕ ಬಾಂಡ್ ಅನ್ನ ನಿರ್ಮಾಣ ಮಾಡುತ್ತೆ ಅನ್ನೋ ಒಂದು ವಿಚಾರ. ಈ ರೀತಿಯಾಗಿ ಲಿಟರಲ್ ಮೀನಿಂಗ್ ಹೇಳ್ತಾರೆ ಇಲ್ಲಿ. ದ ಫ್ರೇಸ್ ಕಂಬೈನ್ಸ್ ದಿ ಒಕಿನವನ್ ವರ್ಡ್ಸ್ ಫಾರ್ ಒನ್ಸ್ ವಿ ಮೀಟ್ ಅಂದ್ರೆ ಇಚಾರಿ ಬಾ, ಇಚಾರಿ ಬಾ ಅಂದ್ರೆ ಒನ್ಸ್ ವಿ ಮೀಟ್, ಅಂಡ್ ಚೋಡ್ ಅಂದ್ರೆ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಕಲ್ಚರಲ್ ಸಿಗ್ನಿಫಿಕೆನ್ಸ್ ಇದ್ರದ್ದು ಏನು ಅಂತಂದ್ರೆ, the saying embodies a welcoming and a generous spirit, encouraging people to be open to new connections and to treat everyone as a sibling. Application ಇದ್ರದ್ದು ಉದ್ದೇಶ ಏನು? It is a principle that shapes interactions from personal relationships to community building, promoting mutual support and connection. ಅಂದ್ರೆ ಇಡೀ ಪ್ರಪಂಚವನ್ನ ಅಥವಾ ಆ ಗುಂಪುಗಳನ್ನ ಒಬ್ಬರಿಗೊಬ್ಬರು ಗಾಢವಾಗಿ ಬೆಸೆಯುವುದು. ಹೀಗೆ ಗಾಢವಾಗಿ ಬೆಸೆಯುವುದರ ಮೂಲಕ ಏನಾಗುತ್ತೆ ಅಂದ್ರೆ ಒಂದು ಸುಸ್ಥಿರ ಸದೃಢ ಸಮಾಜ ನಿರ್ಮಾಣ ಸಾಧ್ಯ ಆಗ್ತಾ ಇದೆ. ಸುಸ್ಥಿರ ಸದೃಢ ಸಮಾಜ ನಿರ್ಮಾಣ ಆದ್ರೆ ಸುಸ್ಥಿರ ಸದೃಢ ದೇಶ ನಿರ್ಮಾಣ, ರಾಷ್ಟ್ರ ನಿರ್ಮಾಣ ಆಗ್ಲಿಕ್ಕೆ ಅವಕಾಶ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಅವರು ಈ ಸಹೋದರತ್ವವನ್ನ, ಭ್ರಾತೃತ್ವವನ್ನ ಅವರು ಅಪ್ಪಿಕೊಳ್ತಾ ಇದ್ದಾರೆ, ಹೊಸಬರೇ ಇರಲಿ ಹಳಬರೇ ಇರಲಿ. ಈ ರೀತಿಯಾಗಿ ಇರೋದ್ರಿಂದ ಅವರಲ್ಲೆಲ್ಲೋ ನಾವೆಲ್ಲ ಒಂದೇ ಮನೆಯವರು ಅನ್ನುವ ಒಂದು ಭಾವ ನಿರಂತರವಾಗಿ ಇರುತ್ತೆ. ಹಾಗಾಗಿ ಅವರೆಲ್ಲರಿಗೂ ಕೂಡ ನಾವು ಐಸೋಲೇಟ್ ಆಗಿದ್ದೀವಿ, ನಾವು ಬೇರೆ ಬೇರೆ ಇದ್ದೀವಪ್ಪ ಅನ್ನುವ ಭಾವ ಯಾರಲ್ಲೂ ಬರೋದಿಲ್ಲ. ಯಾರು ದುಃಖಿತರಾಗಿ ಇರುವಂತ ಸನ್ನಿವೇಶ ಅಲ್ಲಿ ಉತ್ಪತ್ತಿ ಆಗೋದಿಲ್ಲ. ಹಾಗಾಗಿ ಎಲ್ಲರೂ ಕೂಡ ಬಹಳ ಸಂತೋಷವಾಗಿದ್ದಾರೆ. ಇದಕ್ಕೆ ಇದು ಅಲ್ಲಿ ಇರುವಂತ ವಿಚಾರ. ಇದಕ್ಕೆ ನಮ್ಮಲ್ಲಿ ಇರುವಂತ ವಿಚಾರ ಏನು ಅಂದ್ರೆ, ನಮ್ಮ ಶರಣ ಸಾಹಿತ್ಯದಲ್ಲಿ ವಿಶೇಷವಾಗಿ ನಾನು ಹೇಳ್ತಾ ಇರೋದು, ಬೇರೆ ಕಡೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಶರಣ ಸಾಹಿತ್ಯದಲ್ಲಿ ಶರಣರು ಏನ್ ಕೊಟ್ಟಿದ್ದಾರೆ. ಯಾಕಂದ್ರೆ ನಾನು ಇದನ್ನ ಹೆಚ್ಚಿಗೆ ಓದ್ಕೊಂಡಿರೋದ್ರಿಂದ ನಾನು ಇದ್ರ ಬಗ್ಗೆ ಮಾತಾಡೋದಕ್ಕೆ ಅಷ್ಟು ಅಥೆಂಟಿಸಿಟಿ ಇದೆ, ಹಾಗಾಗಿ ನಾನು ಮಾತಾಡ್ತೀನಿ. ಈಗ ಇದರಲ್ಲಿ ಶಿವಾಚಾರ ಅಂತ ಕರೀತಾರೆ. ಏನು ಶಿವಾಚಾರ ಅಂತಂದ್ರೆ ಇಡೀ ಜಗತ್ತು ಶಿವಮಯ, ಆ ಶಕ್ತಿ ಆ ಶಿವನ ಚೈತನ್ಯವೇ ತುಂಬಿಕೊಂಡಿದೆ ಅನ್ನುವುದು. ಎಲ್ಲೆಲ್ಲಿದೆ ಅದು? ಇಡೀ ಪ್ರಕೃತಿಯಲ್ಲಿ, ಇಡೀ ಸೃಷ್ಟಿಯಲ್ಲಿ, ಎಲ್ಲ ಸಕಲ ಮಾನವರಲ್ಲಿ, ಸಕಲ ಜೀವರಾಶಿಗಳಲ್ಲಿ, ಎಲ್ಲ ಕಡೆ ಬಿಟ್ಟು ಬಿಡದ ಹಾಗೆ ಅದಕ್ಕೆ ಅವಿರಳ ಅಂತ ಕರಿತೇವೆ. ಅವಿರಳವಾಗಿ ಅದೆಲ್ಲ ಕಡೆ ತುಂಬಿಕೊಂಡಿದೆ ಆ ಶಿವ ಚೈತನ್ಯ ಅನ್ನೋದು. ಅಂದ್ರೆ ಎಲ್ಲರಿಲ್ಲರೂ ಪ್ರಾಣ ಒಂದೇ ಅಂತ ಅರ್ಥ. ಹೀಗಿರ್ಬೇಕಾದ್ರೆ ಎಲ್ಲರಲ್ಲೂ ಆ ಶಿವನ ಚೈತನ್ಯ ಇದೆ ಅಂದ್ರೆ ಎಲ್ಲರೂ ಶಿವನ ಮಕ್ಕಳು. ಎಲ್ಲರೂ ಶಿವನ ಮಕ್ಕಳು ಅಂತಂದ್ರೆ ನಮಗೂ ಅವ್ರಿಗೂ ಇರುವ ಸಂಬಂಧ ಏನು ಅಂದ್ರೆ ಸೋದರ ಸಂಬಂಧ ಆಯ್ತು. ಎಷ್ಟು ಸರಳವಾದಂತ ವ್ಯಾಖ್ಯಾನ ಆಗ್ಲೇ ಹೇಳಿದೆ.
ಇದಕ್ಕೆ ನಮ್ಮ ಶರಣರು ಯಾವ್ಯಾವುದರ ಮೂಲಕ ಹೇಳಿದ್ದಾರೆ ಅಂದ್ರೆ, ನಾನು ಕೇವಲ ಎರಡು ಅಥವಾ 3 ವಚನಗಳನ್ನಷ್ಟೇ ತಗೊಳ್ತೀನಿ. ಅತ್ಯಂತ ಒಂದು ಜನಜನಿತವಾಗಿ ಪ್ರಚಾರದಲ್ಲಿರುವಂತ ಪ್ರಚಲಿತ ವಚನ ಯಾವುದು ಅಂದ್ರೆ ಗುರು ಬಸವಣ್ಣನವರ ವಚನ. ಇವನಾರವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಅಂತ ಬಸವಣ್ಣನವರು ಆದಿಪ್ರಮಥರು ಗುರು ಬಸವಣ್ಣನವರು ಅವರು ಹೇಳಿದ್ದಾರೆ. ಹೀಗಾಗಿ ಎಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ, ಎಲ್ಲರೂ ನಮ್ಮವರು ಅಂತ ಇಂಬಿಟ್ಟುಕೊಳ್ಳಿ ಅಂತ ಹೇಳಿರುವಂತ ಒಂದು ವಚನ. ಮತ್ತೆ ಇನ್ನೊಂದು ವಚನ, ಯಾವ ರೀತಿ ಇರಬೇಕು ಅಂತ, ಒಬ್ಬರು ಇನ್ನೊಬ್ಬರ ನಡುವೆ ಇರಬೇಕಾದಂತ ಇಂಟ್ರಾಕ್ಷನ್ಸ್, ಸಂಬಂಧಗಳು ಯಾವ ರೀತಿ ಇರಬೇಕು ಅಂತ ಹೇಳ್ತಾರೆ. ಕಂಡ ಭಕ್ತರಿಗೆ ಕೈ ಮುಗಿಯುವಾತನೇ ಭಕ್ತ, ಮೃದು ವಚನವೇ ಸಕಲ ಜಪಂಗಳಯ್ಯ, ಮೃದು ವಚನವೇ ಸಕಲ ತಪಂಗಳಯ್ಯ, ಸದುವಿನಯವೇ ಸದಾಶಿವನ ಒಲುಮೆಯಯ್ಯ, ಕೂಡಲ ಸಂಗಯ್ಯ ನಂತಲ್ಲದಲ್ಲ ನಯ್ಯ. ಎಷ್ಟು ಚೆನ್ನಾಗಿದೆ ಅಲ್ವಾ? ಕಂಡ ಭಕ್ತರಿಗೆ ಕೈ ಮುಗಿಯುವಾತನೇ ಭಕ್ತ, ಅದನ್ನೇ ಅಲ್ಲಿ ವಿಚಾರಿ ಚೋಡ್ ಹೇಳಿರೋದು. ಏನಂತೆ, ಎಲ್ಲರನ್ನು ಮಾತಾಡಿಸಿ, ಯಾರನ್ನು ದ್ವೇಷ ಕಟ್ಕೋಬೇಡಿ, ಎಲ್ಲರನ್ನು ಮನೆ ಒಂದು ಇದಾಗಿ ಫ್ಯಾಮಿಲಿ ಬಾಂಡ್ ತರ ಕ್ರಿಯೇಟ್ ಮಾಡ್ಕೊಳ್ಳಿ ಅಂತ. ಹಾಗಾಗಿ ಇಲ್ಲಿ ಹೇಳ್ತಾರೆ, ಮೃದು ವಚನವೇ ಸಕಲ ಜಪಂಗಳು, ಮೃದು ವಚನವೇ ಸಕಲ ತಪಂಗಳು, ಒಳ್ಳೆಯ ಮಾತುಗಳು ಆಡೋದ್ರ ಮೂಲಕ ಎಲ್ಲರನ್ನು ಇಂಬಿಟ್ಟುಕೊಳ್ಳಿ. ಇನ್ನೊಂದು ವಚನ ಇದೆ, ಭಕ್ತನ ಮುಖದರ್ಪಣದಲ್ಲಿ ಲಿಂಗವ ಕಾಣಬಹುದು, ಭಕ್ತ ದೇಹಿಕ ದೇವ ಅನಿಮಿಷನಾಗಿ, ಕೂಡಲ ಸಂಗಮ ದೇವ ಭಕ್ತನ ನುಡಿಯ ನಡುವೆ ರಾಶಿಯಾಗಿಪ್ಪನು ಅಂತ ಹೇಳ್ತಾ ಇದ್ದಾರೆ ಬಸವಣ್ಣವರು. ಅಂದ್ರೆ ಲಿಂಗವನ್ನ, ಶಿವನ ಆ ಚೈತನ್ಯವನ್ನ ಎಲ್ಲಿ ಕಾಣ್ಬೋದು ಅಂತ ಹೇಳ್ತಾರೆ, ಭಕ್ತನ ಮುಖದರ್ಪಣದಲ್ಲಿ, ಭಕ್ತನ ಸತ್ಯ ಸದಾಚಾರ ಉಳ್ಳವರ ಮುಖದಲ್ಲಿ ಲಿಂಗವನ್ನ ಕಾಣಬಹುದು. ಜಂಗಮವೇ ಲಿಂಗ ಅಂತ ಹೇಳ್ತಾರೆ. ಆ ಜಂಗಮ ಅಂತಂದ್ರೆ ಯಾವುದು? ಸಮಾಜವೇ ಲಿಂಗ ಅಂದ ಮೇಲೆ ಎಲ್ಲರೂ ನನ್ನವರು, ಭಿನ್ನತೆಯನ್ನ ಅರಸಬೇಡಿ ಅನ್ನುವುದು ಶರಣರ ಅಥವಾ ಗುರು ಬಸವಣ್ಣನವರು ಕೊಟ್ಟಿರುವಂತ ಪ್ರಾಥಮಿಕ ಪ್ರಿನ್ಸಿಪಲ್ಸ್ ಅಂತ ಏನ್ ಕರೀತೀವಿ, ತತ್ವಗಳು, ಇವು ನಮಗೆ ಅಳವಡಿಕೆಗೆ ಕೊಟ್ಟಿದ್ದಾರೆ. ಅಲ್ಲಿ ವಿಚಾರಿ ಬಾಚೋಡಿಗೂ ಇದಕ್ಕೂ ಎಷ್ಟು ಸಾಮ್ಯತೆ ಇದೆ ಅನ್ನುವ ಒಂದು ವಿಚಾರವನ್ನ ನಾನು ಇಲ್ಲಿ ಪ್ರೆಸೆಂಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟೆ. ಈಗ ಇಲ್ಲಿ 10 ಪಾಯಿಂಟ್ಗಳನ್ನ ಮಂಡಿಸಿದ್ದಾರೆ. ಯಾರು? ನಮ್ಮ ಬೀಳಗಿ IAS ಆಫೀಸರ್ ಇದ್ರಲ್ಲ, ಮಹಾಂತೇಶ್ ಬೀಳಗಿಯವರು. ಅವರು 10 ಪಾಯಿಂಟ್ಗಳನ್ನ ಇಲ್ಲಿ ಪಟ್ಟಿ ಮಾಡ್ತಾ ಹೋಗಿದ್ದಾರೆ. ಆ ಪುಸ್ತಕದಲ್ಲಿರೋದು 10 ಪಾಯಿಂಟ್ಗಳು. ಅದನ್ನ ಅವರು ಇಲ್ಲಿ ಒಂದು ಸರಳೀಕರಣಗೊಳಿಸಿ ಹೇಳ್ತಾ ಹೋಗಿದ್ದಾರೆ. ಆ ಸರಳೀಕರಣಗೊಳಿಸಿದ್ದನ್ನೇ ನಾನು ಅದನ್ನು ಹೇಳ್ತಾ ಜೊತೆಗೆ ನಮ್ಮ ವಚನ ಸಾಹಿತ್ಯ ಯಾವ ರೀತಿ ಇದಕ್ಕೆ ಲಿಂಕ್ ಆಗಿದೆ ಅಥವಾ ಎಲ್ಲಿ ಒಳಗೊಂಡಿದೆ ಅನ್ನೋ ವಿಚಾರವನ್ನ ತಮಗೆ ತಿಳಿಸ್ತಾ ಹೋಗೋದು. ಆ 10 ಪಾಯಿಂಟ್ಗಳು ಈ ರೀತಿಯಾಗಿವೆ. ಮೊದಲನೇ ಪಾಯಿಂಟ್ ಅವ್ರು ಹೇಳಿರೋದು, ಸ್ಟೇ ಆಕ್ಟಿವ್, ಡೋಂಟ್ ರಿಟೈರ್. ಅಂದ್ರೆ ನಿಮ್ಮ ಜೀವನದಲ್ಲಿ ವೃತ್ತಿಯ ನಂತರ ಯಾವಾಗ್ಲೂ ಕೂಡ ಆಕ್ಟಿವ್ ಆಗಿರಿ. ರಿಟೈರ್ಮೆಂಟ್ ಇವನ್ ಏನೋ ಒಂದು 60 ವರ್ಷ ಆಯ್ತು, 62 ವರ್ಷ ಆಯ್ತು, ಎಷ್ಟೋ ವರ್ಷ ಆಯ್ತು, ಜಾಬ್ಗೆ ರಿಟೈರ್ಮೆಂಟ್ ತಗೊಂಡ್ವಿ, ಆಯ್ತು, ಜಾಬ್ ರಿಟೈರ್ಮೆಂಟ್ ಆಗ್ಲೇಬೇಕು. ಅಲ್ಲಿ 100 ವರ್ಷ ತುಂಬವರೆಗೂ ಇಟ್ಕೊಳ್ಳೋದಿಲ್ಲ ಅಥವಾ ಸಾಯೋವರೆಗೂ ಇಟ್ಕೊಳ್ಳೋದಿಲ್ಲ ಕೆಲಸಕ್ಕೆ. ಆ ರಿಟೈರ್ ಆದ್ಮೇಲೆ ತನ್ನ ಒಂದು ಉತ್ಸಾಹ ಯಾವ್ದ್ರಲ್ಲಿದೆ, ಆಸಕ್ತಿ ಯಾವ್ದ್ರಲ್ಲಿದೆ, ಇರೋ ಒಂದು ಪ್ರೆಸೆಂಟ್ ಏನು ವರ್ಕ್ ಮಾಡ್ಕೊಂಡ್ ಬಂದಿದ್ದಾರೆ ಅದರಲ್ಲೇ ಕಂಟಿನ್ಯೂ ಬೇರೆ ರೀತಿಯ ಸೇವೆಯನ್ನ ಮಾಡ್ಲಿಕ್ಕೆ ಸಮಾಜಕ್ಕೆ ಅವಕಾಶ ಇತ್ತು ಅಂತಂದ್ರೆ ಅದರಲ್ಲಿ ಸೇವೆಯನ್ನ ಕೊಡ್ಬೋದು. ಅಥವಾ ಬೇರೆ ತನ್ನ ವೈಯಕ್ತಿಕ ಆಸಕ್ತಿ ಬೇರೆ ಇನ್ಯಾವ್ದಾದ್ರು ವಿಚಾರ ಇತ್ತು ಅಂತಂದ್ರೆ ಅದರಲ್ಲಿ ತಾನು ಸರ್ವಿಸ್, ಸಮಾಜಕ್ಕೆ ಸೇವೆಯನ್ನ ಕೊಡುವಂತ ಪ್ರಯತ್ನವನ್ನ ಮಾಡಬಹುದು. ಒಟ್ಟಿನಲ್ಲಿ ಸಾಯುವ ಕೊನೆಯ ಗಳಿಗೆಯವರೆಗೂ ಕೂಡ, ಕೊನೆಯ ಉಸಿರಿನವರೆಗೂ ಕೂಡ ಆಕ್ಟಿವ್ ಆಗಿರಬೇಕು. ಯಾವತ್ತಿಗೂ ಕೂಡ ಚಲನೆಯನ್ನ ಕಳೆದುಕೊಳ್ಳಬಾರದು. ಅದಕ್ಕೆ ಹೇಳ್ತಾರೆ ಸ್ಟೇ ಆಕ್ಟಿವ್, ಡೋಂಟ್ ರಿಟೈರ್ ಅಂತ ಹೇಳ್ತಾರೆ. ಅಂದ್ರೆ ಕಾಯಕದಿಂದ ಅದರಿಂದ ನಿವೃತ್ತಿ ಆದ್ರೂ ಕೂಡ ಪ್ರವೃತ್ತಿಗಳಿಂದ ನಿವೃತ್ತಿ ಆಗೋದು ಬೇಕಾಗಿಲ್ಲ. ಕೊನೆಯವರೆಗೂ ನಾವು ಉಸಿರಾಡ್ತಾ ಇರೋವರೆಗೂ ಕೂಡ ಬದುಕಿರಬೇಕು. ಬದುಕಿರೋದು ಅಂದ್ರೆ ಸತ್ತ ಹಾಗೆ ಬದುಕಿರೋದಲ್ಲ, ಬದುಕಿರುವ ಹಾಗೆ ಬದುಕಿರಬೇಕು ಆಕ್ಟಿವ್ ಆಗಿ. ಇದು ಅವರ ಒಂದು ಪ್ರಿನ್ಸಿಪಲ್. ಹಾಗಾಗಿ ಅವ್ರು ಬಹಳ ಖುಷಿಯಾಗಿರ್ತಾರೆ, ಯಾವಾಗ್ಲೂ ಆಕ್ಟಿವ್ ಆಗಿರ್ತಾರೆ, ದೇಹ ಆರೋಗ್ಯದಿಂದಿರುತ್ತೆ. ಇದಕ್ಕೆ ನಮ್ಮ ಶರಣರು ಏನ್ ಹೇಳ್ತಾರೆ ನೋಡೋಣ. ಕಾಯಕ್ಕೆ ಮಜ್ಜನ, ಪ್ರಾಣಕ್ಕೆ ಹೋಗರ, ಇದ ಮಾಡಲೇಬೇಕು. ಸುಳಿವ ಸುಳುಹನ್ನಕ್ಕ ಉಳ್ಳನ್ನಕ್ಕ, ಇದ ಮಾಡಲೇಬೇಕು. ಗುಹೇಶ್ವರನೆಂಬ ಲಿಂಗಕ್ಕೆ ಆತ್ಮ ಉಳ್ಳನ್ನಕ್ಕ ಭಕ್ತಿಯ ಮಾಡಲೇಬೇಕು ಅಂತ ಪ್ರಭುದೇವರು ಹೇಳ್ತಾರೆ.
ಕಾಯಕ್ಕೆ ಮಜ್ಜನ. ಈಗ ನಾವು ದೇಹ ಸಾಯೋ ತನಕ, ದೇಹ ಇರೋ ತನಕ ದೇಹಕ್ಕೆ ಮಜ್ಜನ ಮಾಡ್ತೀವಿ, ಪ್ರಾಣಕ್ಕೆ ಓಗರ, ದೇಹಕ್ಕೆ ಪೋಷಣೆಗೋಸ್ಕರ ಆಹಾರವನ್ನ ಕೊಡ್ತೀವಲ್ವಾ. ಹಾಗೆ ಉಳಿವನ್ನು ಉಳ್ಳನ್ನಕ್ಕ, ಪ್ರಾಣ ಇರುವ ತನಕ ಇವುಗಳನ್ನ ಮಾಡ್ಲೇಬೇಕಲ್ವಾ. ಹಾಗೆ ಗುಹೇಶ್ವರನೆಂಬ ಲಿಂಗಕ್ಕೆ ಆತ್ಮ ಉಳ್ಳನ್ನಕ್ಕ ಭಕ್ತಿಯ ಮಾಡಲೇಬೇಕು. ಎಲ್ಲಿ ತನಕ ಈ ಜೀವ ಚೈತನ್ಯದಿಂದ ಕೂಡಿರುತ್ತೆ ಅಲ್ಲಿ ತನಕ ಭಕ್ತಿಯ ಮಾಡಬೇಕು ಅಂತ ಹೇಳ್ತಾರೆ. ಭಕ್ತಿಯ ಮಾಡಲೇಬೇಕು ಅಂದ್ರೆ ಕರಸ್ಥಲದಲ್ಲಿ ಇಷ್ಟಲಿಂಗವನ್ನ ಇಟ್ಕೊಂಡು ನೀರ್ ಹಾಕಿ ಹೂವೇರಿಸಿ ನೋಡ್ತಾ ಕೂತ್ಕೊಳ್ಳಿ ಅನ್ನೋದಲ್ಲ. ಸದಾಚಾರ ಸತ್ಕ್ರಿಯೆಗಳನ್ನ ಮಾಡಬೇಕು ಅಂತ. ಸದಾಚಾರ ಸತ್ಕ್ರಿಯೆ ಅಂದ್ರೇನು? ಕಾಯಕ ಮತ್ತೆ ದಾಸೋಹಗಳನ್ನ ಮಾಡಬೇಕು ಅಂತ. ಕಾಯಕ ದಾಸೋಹ ಅಂತಂದ್ರೆ ಏನು? ಸ್ಟೇ ಆಕ್ಟಿವ್ ಆಲ್ವೇಸ್. ಇದು ಪವಿತ್ರವಾದ ಒಂದು, ಯಾಕೆಂದ್ರೆ ಇಲ್ಲಿ ಸತ್ಯ ಸದಾಚಾರ ಎರಡೂ ಕೂಡ ಇದೆ. ಸತ್ಯದಿಂದ ಕೂಡಿದಂತ ಸದಾಚಾರ. ಹಾಗಾಗಿ ಸತ್ಯದಿಂದ ಕೂಡಿದ ಆಚಾರವೆಲ್ಲವೂ ಸದಾಚಾರ ಆಗೋದ್ರಿಂದ ಇಲ್ಲಿ ದೇಹ ಕಾಯಕವನ್ನ ಮಾಡ್ತಾ ದಾಸೋಹವನ್ನ ಮಾಡಿದ್ರೆ ಅವರು ಹೇಳಿದ ಮೊದಲನೇ ಪ್ರಿನ್ಸಿಪಲ್ ಸ್ಯಾಟಿಸ್ಫೈ ಆಯ್ತು. ಸ್ಟೇ ಆಕ್ಟಿವ್ ಟಿಲ್ ಡೆತ್, ಲಾಸ್ಟ್ ಬ್ರೆತ್ ಅಂತ ಹೇಳ್ತಾರಲ್ಲ, ಅಲ್ಲಿ ತನಕನೂ ಕೂಡ ನಾವು ಇದನ್ನ ಅಚೀವ್ ಮಾಡಬಹುದು. ಇನ್ನೊಂದು ವಚನ ಇದೆ ಕೇಳಿಸ್. ತೊಟ್ಟು ಬಿಡುವನ್ನಕ್ಕ ಮತ್ತ ಬುಡದಾಸೆ ಬೇಕು, ಮರ್ತ್ಯದ ಹಂಗುಳ್ಳನ್ನಕ್ಕ ಸತ್ಯ ಶರಣರ ಸಂಘ, ನಿತ್ಯ ಜಂಗಮ ಸೇವೆ ಕೃತ್ಯವಿರಬೇಕು, ಅಮರೇಶ್ವರ ಲಿಂಗವನ್ನು ಅರಿಯುವುದಕ್ಕೆ ಅಂತ ಯಾರು ಹೇಳ್ತಾರೆ? ಆಯ್ದಕ್ಕಿ ಮಾರಯ್ಯ ಶರಣರು ಹೇಳ್ತಾರೆ. ಹೇಗೆ ಒಂದು ಮರದಲ್ಲಿರುವಂತ ಹಣ್ಣು ತೊಟ್ಟು ಬಿಟ್ಟು ತೊಟ್ಟು ಕಳಚಿ ಕೆಳಗಡೆ ಬೀಳೋ ತನಕ ಕೂಡ ಅದು ಮರದ ಹಿತ ಚಿಂತನೆಯನ್ನ ಮಾಡ್ಬೇಕಂತ, ಯಾಕಂದ್ರೆ ಅದು ಮರಕ್ಕೆ ಅಟ್ಯಾಚ್ ಆಗಿರುತ್ತೆ. ಹಾಗಾಗಿ ಮತ್ತೆ ಬುಡದಾಸೆ ಬೇಕು. ಬುಡ ಅಂತಂದ್ರೆ ಮರದ ಬುಡ ಗಟ್ಟಿಯಾಗಿದ್ರೆ ಹಣ್ಣಲ್ಲಿ ಕಾಯಲ್ಲಿ ಇಟ್ಕೊಂಡು ನಿಂತಿರುತ್ತೆ, ಮರದ ಬುಡವೇ ಬಿದ್ದೋದ್ರೆ ಕಾಯಲ್ಲಿ ಇಟ್ಕೊಂಡಿರುತ್ತೆ. ಹಾಗಾಗಿ ಮರದ ಹಿತ ಚಿಂತನೆಯನ್ನ ಮಾಡ್ಬೇಕು, ಮರ ಇದು ಹಣ್ಣು ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಮರ್ತ್ಯದ ಹಂಗುಳ್ಳನ್ನಕ್ಕ ಅಂದ್ರೆ ನಾನು ಬದುಕಿರುವ ತನಕ ಏನ್ ಮಾಡ್ಬೇಕಂತೆ? ಸತ್ಯ ಶರಣರ ಸಂಘ, ನಿತ್ಯ ಜಂಗಮ ಸೇವೆ ಕೃತ್ಯವಿರಬೇಕು, ಅಮರೇಶ್ವರ ಲಿಂಗವನ್ನು ಅರಿಯುವುದಕ್ಕೆ. ನಿನ್ನ ಜೀವನ ಸಾರ್ಥಕ ಆಗಬೇಕು ಅಂದ್ರೆ ಈ ರೀತಿ ಬದುಕಬೇಕು ಅಂತ ಹೇಳ್ತಾರೆ. ಸತ್ಯ ಶರಣರ ಸಂಘದಲ್ಲಿರ್ಬೇಕು, ನಿತ್ಯ ಜಂಗಮ ಸೇವೆಯನ್ನ ಮಾಡಬೇಕು. ನಿತ್ಯ ಜಂಗಮ ಸೇವೆ ಮಾಡ್ಬೇಕು ಅಂದ್ರೆ ಸಮಾಜ ಸೇವೆಯನ್ನ ಮಾಡಬೇಕು. ಬಿ ಆಕ್ಟಿವ್ ಆಲ್ವೇಸ್. ಎಷ್ಟು ಚೆನ್ನಾಗಿ ಸ್ಯಾಟಿಸ್ಫೈ ಆಯ್ತು ಕಂಡೀಷನ್. ಮತ್ತೆ ಇನ್ನೊಂದು ಹೇಳ್ತಾರೆ, ಕಾಯಕದಲ್ಲಿ ನಿರತನಾದಡೆ ಗುರುದರ್ಶನವಾದಡು ಮರೆಯಬೇಕು, ಲಿಂಗ ಪೂಜೆಯಾದರೂ ಮರೆಯಬೇಕು, ಜಂಗಮ ಮುಂದಿದ್ದರು ಹಂಗ ಅರಿಯಬೇಕು, ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತಾದಳು ಕಾಯಕದೊಳಗು ಅಂತ ಆಯ್ದಕ್ಕಿ ಮಾರಯ್ಯ ಶರಣರೇ ಹೇಳ್ತಾ ಇದ್ದಾರೆ. ಕಾಯಕವೇ ಕೈಲಾಸ. ಇಲ್ಲಿ ಕಾಯಕದಿಂದ ಕೈಲಾಸ ಅಲ್ಲ, ಕಾಯಕ ಮಾಡಿ ಕೈಲಾಸ ಕಾಣ್ತೀನಿ ಅನ್ನೋದಲ್ಲ, ಕಾಯಕವೇ ಕೈಲಾಸ. ಯಾವುದು ಪವಿತ್ರವಾದಂತ ಕಾರ್ಯ ಅಂದ್ರೆ ಒಂದು ಪರಿಶುದ್ಧವಾದಂತ ಕಾಯಕ ಕ್ರಿಯೆಯನ್ನ ಮಾಡ್ತೀವಿ, ಅವೆಲ್ಲವೂ ಕೂಡ ಕಾಯಕ ಆಗುತ್ತೆ. ಹಾಗಾಗಿ ಅಂಥ ಕಾಯಕವೇ ಕೈಲಾಸವಾದ ಕಾರಣ ಯಾವಾಗಲೂ ಕೂಡ ಇಲ್ಲಿ ಆಕ್ಟಿವ್ ಆಗಿ ಇರಲೇಬೇಕು ಅಂತ ತತ್ವಗಳನ್ನ ಶರಣರು ಹೇಳಿದ್ದಾರೆ. ಇದು ಮೊದಲನೇ ಪಾಯಿಂಟ್. ಇನ್ನು ಹಲವಾರು ವಚನಗಳು ಸಿಗ್ತವೆ, ಇಲ್ಲ ಅಂತಲ್ಲ, ನಾನು ಇಷ್ಟಕ್ಕೆ ಲಿಮಿಟ್ ಮಾಡ್ಕೊಂಡಿದ್ದೇನೆ. ಎರಡನೇ ಪಾಯಿಂಟ್, ಟೇಕ್ ಇಟ್ ಸ್ಲೋ ಅಂತ. ಎರಡನೇ ಪಾಯಿಂಟ್, ಯಾಕೆ ಜಪಾನಿ ಒಕಿನಾವಾ ಜನರು ಬಹಳ ಖುಷಿಯಾಗಿರ್ತಾರೆ, ಯಾವಾಗ್ಲೂ ಸಂತೋಷವಾಗಿರ್ತಾರೆ ಅಂದ್ರೆ ಎರಡನೇ ಪ್ರಿನ್ಸಿಪಲ್ ಟೇಕ್ ಇಟ್ ಸ್ಲೋ ಅಂತ. ಅವ್ರು ಯಾವಾಗ್ಲೂ ಕೂಡ ನಿಧಾನವಾಗಿ ಅದನ್ನ, ಆ ನಿಧಾನ ಪ್ರವೃತ್ತಿಯನ್ನು ಅಳವಡಿಸಿಕೊಂಡಿದ್ದಾರೆ. ಹೇಗೆ ಅಂತಂದ್ರೆ, ಹರಿಬರಿ ಬೇಡ ಜೀವನದಲ್ಲಿ, ಹರಿಬರಿ ಬೇಡ, ಅವಸರದಲ್ಲಿ ಅರ್ಜೆಂಟಲ್ಲಿ ಏನೇನೋ ಮಾಡೋದು, ಹೇಗೇಗೋ ಮಾಡೋದು ಮಾಡಬಾರ್ದು. ಮಾಡಿದ್ದನ್ನ ನೀಟಾಗಿ ನಿಧಾನವಾಗಿ ಸಾವಕಾಶವಾಗಿ ಮಾಡಬೇಕು. ಇದು ನಮ್ಮಲ್ಲಿ ಪ್ರಸಾದಿ ಸ್ಥಳದಲ್ಲಿ ಬರ್ತಾ ಇದೆ. ಪ್ರಸಾದಿ ಸ್ಥಳ, ಮನಸ್ಸು ಪ್ರಸನ್ನವಾಗಿರ್ಬೇಕು ಅನ್ನೋ ವಿಚಾರ. ಅಕ್ಕ ಮಹಾದೇವಿತಾಯಿಯವರು ಒಂದು ವಚನ ತಗೊಳ್ತಾ ಇದೀನಿ ಇದಕ್ಕೆ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದಡೆಂತಯ್ಯ, ಸಮುದ್ರದ ತಡಿಯಲೊಂದು ಮನೆಯ ಮಾಡಿ ನೊರೆ ತೆರೆಗಳಿಗೆ ಅಂಜಿದಡೆಂತಯ್ಯ, ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದಡೆಂತಯ್ಯ, ಚೆನ್ನಮಲ್ಲಿಕಾರ್ಜುನ ದೇವ ಕೇಳಯ್ಯ, ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಹರಿಬರಿ ಬೇಡ, ಕೋಪ ಮಾಡ್ಕೋಬೇಡ, ಸಮಾಧಾನಿಯಾಗಿರು, ಸಾವಕಾಶವಾಗಿರು, ಪ್ರಸನ್ನತೆಯಿಂದ ಇರು. ಮನಸ್ಸು ಪ್ರಸನ್ನತೆಯಿಂದ ಇರಬೇಕು. ಪ್ರಸನ್ನತೆಯಿಂದ ಇರೋದೇ ಪ್ರಸಾದಿ ಸ್ಥಳ. ನಮ್ಮಲ್ಲಿ ಬರ್ತವೆ ಷಟ್ ಸ್ಥಳದಲ್ಲಿ ಪ್ರಸಾದಿ ಸ್ಥಳ ಅಂತ ಒಂದು ಸ್ಥಳ ಬರುತ್ತಲ್ಲ, ಮೂರನೇದು, ಅದನ್ನ ಪ್ರಸನ್ನತೆಯಿಂದ ಇರಬೇಕು. ಆಗ ನಾವು ಎಲ್ಲ ಕಾರ್ಯಗಳನ್ನ ಸ್ಲೋ ಆಗಿ, ನಿಧಾನವಾಗಿ, ಸಾವಧಾನವಾಗಿ, ಎಚ್ಚರಿಕೆಯಿಂದ ಮಾಡ್ಲಿಕ್ಕೆ ಅವಕಾಶ ಆಗುತ್ತೆ. ಇನ್ನೊಂದು ವಚನ ಇದೆ, ಪೃಥ್ವಿ ಸಕಲವ ಧರಿಸಿಕೊಂಡಿಪ್ಪಂತೆ ಶಿವಶರಣ ಸಮಾಧಾನಿಯಾಗಿರಬೇಕು, ಅಪ್ಪುವಿನ ನಿರ್ಮಳದಂತೆ ಶಿವಶರಣ ನಿರ್ಮಳನಾಗಿರಬೇಕು,
ಪಾವಕನು ಸಕಲ ದ್ರವ್ಯಗಳ ದಹಿಸಿಯೂ ಲೇಪವಿಲ್ಲದ ಹಾಗೆ ಶಿವಶರಣ ನಿರ್ಲೇಪವಾಗಿರಬೇಕು. ವಾಯು ಸಕಲ ದ್ರವ್ಯಗಳಲ್ಲಿಯೂ ಸ್ಪರ್ಶನವ ಮಾಡಿ ಆ ಸಕಲದ ಗುಣವ ಮುಟ್ಟದ ಹಾಗೆ ಶಿವಶರಣ ಸಕಲ ಭೋಗಗಳನ್ನು ಭೋಗಿಸಿಯೂ ಸುಗಂಧ ದುರ್ಗಂಧಗಳನ್ನು ಮುಟ್ಟಿಯೂ ನಿರ್ಲೇಪಿಯಾಗಿರಬೇಕು. ಆಕಾಶವು ಸಕಲದಲ್ಲಿ ಪರಿಪೂರ್ಣವಾಗಿ ಹಾಗೆ ಶಿವಶರಣ ಸಕಲದಲ್ಲಿ ಪರಿಪೂರ್ಣನಾಗಿರಬೇಕು. ಇಂದುವಿನಂತೆ ಶಿವಶರಣ ಸಕಲದಲ್ಲಿ ಶಾಂತನಾಗಿರಬೇಕು. ಭಾನುವು ತನುವನಳಿಸಿ ಪ್ರಕಾಶವ ಮಾಡುವ ಹಾಗೆ ಶಿವಶರಣ ಅವಿದ್ಯವ ತೊಲಗಿಸಿ ಸುವಿದ್ಯವ ಮಾಡಬೇಕಯ್ಯ. ಇದು ಕಾರಣ ಸದ್ಗುರು ಪ್ರಿಯ ಸಿದ್ಧ ಸೋಮನಾಥ ನಿಮ್ಮ ಶರಣ ನಿರ್ಲೇಪನಯ್ಯ ಅಂತ ಅಮುಗಿ ದೇವಯ್ಯ ಶರಣ ಹೇಳ್ತಾರೆ. ಒಟ್ಟಾರೆ ಸಾರಾಂಶ ಈ ದೊಡ್ಡ ವಚನ ಇರೋದ್ರಿಂದ ಇವೆಲ್ಲ ವಿಚಾರ ಪದವನ್ನು ವಿಸ್ತರಿಸ್ಲಿಕ್ಕೆ ಹೋಗೋದಿಲ್ಲ. ಒಟ್ಟಾರೆ ಮನಸ್ಸು ಪ್ರಸನ್ನತೆಯಿಂದ ಕೂಡಿರಬೇಕು, ನಿರಾಳವಾಗಿರಬೇಕು. ಒಂದು ಕೆಲಸವನ್ನ ಮಾಡಬೇಕಾದ್ರೆ ಆ ಕೆಲಸವನ್ನ ಅಚ್ಚುಕಟ್ಟಾಗಿ ಬೇರೆಯದನ್ನ ಗಮನಕ್ಕೆ ತೆಗೆದುಕೊಳ್ಳಲಾರದಾಗ ಆ ಕೆಲಸದ ಕುರಿತು ಹೆಚ್ಚು ಒಂದು ಆಳವಾಗಿ ತೊಡಗಿಸಿಕೊಂಡು ಆ ಕೆಲಸವನ್ನ ಮಾಡಬೇಕು. ಇದು ಈ ಒಂದು ವಿಚಾರ. 2ನೇ ಪಾಯಿಂಟ್, ಟೇಕ್ ಇಟ್ ಸ್ಲೋ ಅಂತ. 3ನೇದು, ಡೋಂಟ್ ಫಿಲ್ ಯುವರ್ ಸ್ಟಮಕ್. ಅವ್ರು ಯಾಕೆ ಆರೋಗ್ಯವಾಗಿದ್ದಾರೆ, ಹೆಚ್ಚು ಆರೋಗ್ಯವಾಗಿದ್ದಾರೆ, ದೀರ್ಘಾಯುಗಳಾಗಿದ್ದಾರೆ ಅಂದ್ರೆ ಅವರು ಆಗಿಂದಾಗೆ ಉಪವಾಸವನ್ನ ಮಾಡ್ತಾರೆ ವಾರಕ್ಕೊಮ್ಮೆ. ಮತ್ತೆ ಅವರು ಪ್ರತಿನಿತ್ಯ ಊಟ ಮಾಡ್ಬೇಕಾದ್ರೆ ಹೊಟ್ಟೆ ತುಂಬ ಊಟ ತೇಗು ಬರೋ ತನಕ ಊಟ ಮಾಡೋದಿಲ್ಲ. ಎಷ್ಟು ಊಟ ಮಾಡ್ತಾರೆ ಅಂದ್ರೆ 75-80% ಹೊಟ್ಟೆ ತುಂಬಬೇಕು, ಇನ್ನು ಖಾಲಿ ಇದ್ದಂಗೆನೆ ಊಟ ನಿಲ್ಲಿಸ್ಬಿಡ್ತಾರಂತೆ. ಹಾಗಾಗಿ ಅವರ ಆರೋಗ್ಯದ ಗುಟ್ಟು ಅಲ್ಲಿದೆ ಅನ್ನೋದು ಒಂದು ಅಧ್ಯಯನ. ಅದಕ್ಕೆ ನಮ್ಮ ಶರಣರು ಏನ್ ಹೇಳ್ತಾರೆ ಅಂತ ನೋಡೋಣ. ಅಕ್ಕ ಮಹಾದೇವಿ ತಾಯಿಯವರ ಒಂದು ವಚನ. ಆಹಾರವ ಕಿರಿದು ಮಾಡಿರಣ್ಣ, ಆಹಾರವ ಕಿರಿದು ಮಾಡಿ, ಆಹಾರದಿಂದ ವ್ಯಾಧಿ ಹಬ್ಬಿ ಬಲಿಯುವುದಯ್ಯ. ಆಹಾರದಿಂ ನಿದ್ರೆಯಿಂ ತಾಮಸ, ಅಜ್ಞಾನ ಮೈಮರಹು, ಅಜ್ಞಾನದಿಂ ಕಾಮವಿಕಾರ ಹೆಚ್ಚಿ, ಕಾಯವಿಕಾರ, ಮನೋವಿಕಾರ, ಇಂದ್ರಿಯ ವಿಕಾರ, ಭಾವವಿಕಾರ, ವಾಯುವಿಕಾರವನ್ನುಂಟು ಮಾಡಿ ಸೃಷ್ಟಿಗೆ ತಹುದಾದ ಕಾರಣ ಕಾಯದ ಅತಿಪೋಷಣ ಬೇಡ. ಅತಿಪೋಷಣೆ ಮೃತ್ಯುವೆಂದುದು. ಜಪ ತಪ ಧ್ಯಾನ ಧಾರಣ ಪೂಜೆಗೆ ಸೂಕ್ಷ್ಮದಿಂ ತನುವಿದ್ದರೆ ಸಾಲದೆ. ತನುವ ಪೋಷಿಸುವ ಆಸೆ ಯತಿತ್ವಕ್ಕೆ ವಿಘ್ನವೆಂದುದು. ತನು ಪೋಷಣೆಯಿಂದ ತಾಮಸ ಹೆಚ್ಚಿ, ಅಜ್ಞಾನದಿಂ ವಿರಕ್ತಿ ಹಾನಿ, ಅರಿವು ನಷ್ಟ, ಪರವು ದೂರ, ನಿರಕೆ ನಿಲವಿಲ್ಲದ ಕಾರಣ ಚೆನ್ನಮಲ್ಲಿಕಾರ್ಜುನ ನೊಲಿಸ ಬಂದ ಕಾಯವ ಕೆಡಿಸದೆ ಉಳಿಸಿಕೊಳ್ಳಿರಯ್ಯ ಅಂತ ಅಕ್ಕ ಮಹಾದೇವಿ ಹೇಳ್ತಾರೆ. ಬಸವಣ್ಣವ್ರದ್ದು ಒಂದು ವಚನ ಬರುತ್ತೆ, ಪ್ರಸಾದ ಕಾಯವ ಕೆಡಿಸಲಾಗದು ಅಂತ ಬಸವಣ್ಣವ್ರದ್ದು ಒಂದು ವಚನ ಬರುತ್ತೆ. ಇಲ್ಲಿ ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ನೋಡಿ. ಆಹಾರವನ್ನ ಕಿರಿದು ಮಾಡಿ ಅಂತ ಹೇಳ್ತಾರೆ, ಕಡಿಮೆ ತಗೊಳ್ಳಿ ಅಂತ. ಯಾಕೆಂದ್ರೆ ಆಹಾರದಿಂದ ವ್ಯಾಧಿ ಬರುತ್ತೆ, ವ್ಯಾಧಿಯಿಂದ ಆಹಾರದಿಂದ ನಿದ್ರೆ ಜಾಸ್ತಿ ಆಗುತ್ತೆ, ಅತಿ ಆಹಾರದಿಂದ ಆದ್ರಿಂದ ತಾಮಸ ಜಾಸ್ತಿ ಆಗುತ್ತೆ, ಅಜ್ಞಾನ ಜಾಸ್ತಿ ಆಗುತ್ತೆ, ಮೈಮರಹು, ಕಾಯ ವಿಕಾರ, ದೇಹದ ಮೇಲೆ ವಿಕಾರ, ಕಾಯಿಲೆಗಳೇನೇನೋ ಬರುತ್ತೆ, ಮನೋವಿಕಾರ ಬರುತ್ತೆ, ಮನಸ್ಸು ವಿಕಾರಗೊಳ್ಳುತ್ತೆ, ಇಂದ್ರಿಯಗಳು ವಿಕಾರಗೊಳ್ಳುತ್ತವೆ, ಭಾವ ವಿಕಾರಗೊಳ್ಳುತ್ತೆ. ಒಟ್ಟಿನಲ್ಲಿ ಎಲ್ಲವೂ ವಿಕಾರಮಯ ಆಗ್ಬಿಡುತ್ತೆ ಇಡೀ ದೇಹನೇ. ಹಾಗಾಗಿ ಮುಂದೆ ಹೇಳ್ತಾರೆ, ಕಾಯದ ಅತಿಪೋಷಣೆ ಬೇಡ, ಅತಿಯಾದಂತ ಜಾಗ್ರತೆ. ಅದು ತಿನ್ಬೇಕು, ಆ ಪ್ರೋಟೀನ್, ಈ ಪ್ರೋಟೀನ್, ಈ ವಿಟಮಿನ್, ಏನು ಅದು ಬೇಕು ಇದು ಬೇಕು, ತಿನ್ನೋದನ್ನ ಸರಳವಾಗಿ ತಿನ್ನಿ. ಅವಾಗ ದೇಹ ಬಿಸಿಲಿಗೆ ಪ್ರಕೃತಿಯೊಟ್ಟಿಗೆ ಬದುಕಬೇಕು. ನಾವು ಪ್ರಕೃತಿಯೊತ್ತಿಗೆ ಬದುಕೋದು ಅಂದ್ರೆ ಆಮೇಲೆ ಬರ್ತೀನಿ ಪ್ರಕೃತಿ ಅಂತ, ಅದು ಒಂದು ಪಾಯಿಂಟ್ ಇದೆ, ಅಲ್ಲಿ ಬಂದಾಗ ಹೇಳ್ತೀನಿ. ಅತಿಪೋಷಣೆ ಬೇಡ. ಅತಿಪೋಷಣೆ ಮೃತ್ಯುವೆಂದುದು. ನೋಡಿ, ಅಲ್ಲಿ ಜನರ ದೀರ್ಘಾಯಸ್ಸು ಯಾಕೆ ಅಂದ್ರೆ ಮುಕ್ಕಾಲು ಹೊಟ್ಟೆಗೆ ತಿಂತಾರೆ, ಅದಕ್ಕೆ ದೀರ್ಘಾಯಸ್ಸು. ಇಲ್ಲಿ ಹೇಳ್ತಾರೆ ಅತಿಪೋಷಣೆ ಮೃತ್ಯುವೆಂದುದು. ಅತಿಯಾಗಿ ತಿಂದ್ರೆ ಮೃತ್ಯು ಸಮೀಪಿಸುತ್ತೆ. ಹೆಚ್ಚು ನಾವು ಎಷ್ಟು ಜಾಸ್ತಿ ತಿಂತೀವಿ ಅಷ್ಟು ದಿನದಿಂದ ಕಡಿಮೆ ಆಗ್ತಾ ಹೋಗುತ್ತೆ ಆಯಸ್ಸು ಅಂತ ಹೇಳ್ತಾ ಇದ್ದಾರೆ ಅಕ್ಕ ಮಹಾದೇವಿ ತಾಯಿ. ಇದರಿಂದ ಮುಂದೆ ಏನ್ ತೊಂದರೆ ಏನೇ ಆಗುತ್ತೆ ಅಂತಂದ್ರೆ ಹೇಳ್ತಾರೆ, ವಿರಕ್ತಿ ಹಾನಿ ಆಗುತ್ತೆ ಅತಿ ಆಹಾರದಿಂದ. ವಿರಕ್ತಿ ಹಾನಿ, ಆಮೇಲೆ ಅರಿವು ನಷ್ಟ ಆಗುತ್ತೆ, ಜ್ಞಾನ ನಷ್ಟ ಆಗುತ್ತೆ, ಪರ ದೂರ ಆಗುತ್ತೆ, ಸಾಧನೆಗಳು ದೂರ ಆಗುತ್ತವೆ ಅಂತೆಲ್ಲ ಹೇಳ್ತಾರೆ. ಹಾಗಾಗಿ ಈ ಪ್ರಸಾದ ಕಾಯವನ್ನ ಕೆಡಿಸಬೇಡಿ, ಉಳಿಸಿಕೊಳ್ಳಿ ಅಂತ ಅಕ್ಕ ಮಹಾದೇವಿ ತಾಯಿಯವರು ಮನವಿಯನ್ನ ಮಾಡ್ಕೊಳ್ಳೋ ರೀತಿ ಹೇಳ್ತಾ ಇದ್ದಾರೆ. ಈ ರೀತಿ ಮಾಡ್ಕೊಳ್ರಪ್ಪ ನೀವು ಅಂತೇಳಿ ಅವ್ರು ಎಷ್ಟು ವಿನಮ್ರವಾಗಿ ಹೇಳ್ತಾ ಇದ್ದಾರೆ ಅಂದ್ರೆ ಅಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಇನ್ನೊಂದು ವಚನ ಇದನ್ನು ಕೇಳಿ. ಮಿತ ಭೋಜನ ಮಿತವಾಕು ಮಿತ ನಿದ್ರೆಯ ಮಾಡಿರಣ್ಣ.
ಯೋಗ ಸಿದ್ಧಿ ಬೇಕಪ್ಪಡೆ ಅತ್ಯಾಹಾರ ಇಂದ್ರಿಯ ವ್ಯವಹಾರ ರೇಕಣ್ಣ ಪ್ರಿಯ ನಾಗಿನಾಥನಲ್ಲಿ ಅಳಿಯದಂತೆ ಉಳುಹಿಕೊಳ್ಳಿರಣ್ಣ ಯೋಗ ಸಾಧ್ಯವನ್ನ ಒಪ್ಪನ್ನಕ್ಕ ಅಂತ ಬಹಿರುಪ್ಪಿ ಚೌಡಯ್ಯನವರು ಹೇಳ್ತಾ ಇದ್ದಾರೆ. ಮಿತ ಭೋಜನ ಕಡಿಮೆ ಊಟ, ಮಿತವಾಕೋ ಕಡಿಮೆ ಮಾತು, ಮಿತ ನಿದ್ರೆ ಕಡಿಮೆ ನಿದ್ರೆ. ಆಹಾರ ಒಂದು ಕಡಿಮೆ ಆಯ್ತು ಅಂದ್ರೆ ಉಳಿದಿದ್ದೆಲ್ಲ ಕಡಿಮೆ ಆಗುತ್ತೆ. ಹಾಗಾಗಿ ಯಾಕೆ ಅಂತ ಹೇಳ್ತಾರೆ ಇಲ್ಲಿ, ರೇಕಣ್ಣ ಪ್ರಿಯ ನಾಗಿನಾಥನಲ್ಲಿ ಅಳಿಯದಂತೆ ಉಳಿಹಿಕೊಳ್ಳಿರಣ್ಣ, ಈ ದೇಹವನ್ನ ಆರೋಗ್ಯಪೂರ್ಣವಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಗೆ 3ನೇ ಪಾಯಿಂಟಿಗೂ ವಚನ ಸಾಹಿತ್ಯದಲ್ಲಿ ಯಾವ ರೀತಿ ಇದೆ ಅನ್ನೋದಕ್ಕೆ ನಮಗೆ ಸಿಕ್ತು. 4ನೇ ಪಾಯಿಂಟ್, ಸರೌಂಡ್ ಯುವರ್ ಸೆಲ್ಫ್ ವಿತ್ ಗುಡ್ ಫ್ರೆಂಡ್ಸ್. ನಿಮ್ಮ ಸುತ್ತಮುತ್ತ ಒಳ್ಳೆ ಜನರಿರಲಿ, ಒಳ್ಳೆ ಜನರ ಜೊತೆಗೆ ಒಡನಾಟವನ್ನ ಇಟ್ಕೊಳ್ಳಿ ಅಂತ 4ನೇ ಪಾಯಿಂಟ್. ಒಳ್ಳೆ ಉತ್ತಮ ಸ್ನೇಹಿತರು. ಅದಕ್ಕೆ ಇಲ್ಲಿ ನಮ್ಮ ಶರಣರ ಪ್ರಕಾರ ಏನಿದೆ ಅಂತ ವಚನಗಳನ್ನ ನೋಡೋಣ. ಸತ್ಯ ಸದ್ಭಕ್ತರ ಸಂಭಾಷಣೆ ನುಡಿಗಡಣವೆಂಬುದು ನಿಚ್ಚಲೊಂದು ಉಪದೇಶ ಮಂತ್ರವ ಕಲಿತಂತೆ. ಸತ್ಯ ಸದ್ಭಕ್ತರ ಸಂಭಾಷಣೆ ನುಡಿಗಡಣ ಎಂಬುದು ನಿಚ್ಚಲೊಂದು ಉಪದೇಶ ಮಂತ್ರವ ಕಲಿತಂತೆ. ಬಚ್ಚ ಬರಿಯ ಬವಿಗಳ ಸಂಘದಲ್ಲಿದ್ದರೆ ಕಿಚ್ಚಿನೊಳಗೆ ಬಿದ್ದ ಕೀಡೆಯಂತಪ್ಪದಯ್ಯ. ಸುಚಿತ್ತದಿಂದ ನಿಮ್ಮ ಸದ್ಭಕ್ತರ ಸಂಘದಲ್ಲಿ ಇರಿಸದಿರ್ದಡೆ ನಾನಿನ್ನೆತ್ತ ಸಾರುವೆನು ಹೇಳ ಚೆನ್ನಮಲ್ಲಿಕಾರ್ಜುನ. ಅಕ್ಕ ಮಹಾದೇವಿ. ಸತ್ಯ ಸದ್ಭಕ್ತರ ಸಂಭಾಷಣೆ ನುಡಿಗಣದಿಂದ, ಅವ್ರ ಜೊತೆ ಒಡನಾಟದಿಂದ ಏನ್ ಸಿಗುತ್ತೆ? ಪ್ರತಿ ಮಾತು ಕೂಡ ಒಂದು ಉಪದೇಶ ಮಂತ್ರ ಕಲ್ತಂಗ ಆಗುತ್ತಂತೆ. ಅವ್ರ ಜೊತೆ ಮಾತಾಡೋದು, ಜ್ಞಾನಿಗಳ ಜೊತೆ, ಅನುಭಾವಿಗಳ ಜೊತೆ, ಒಳ್ಳೆ ಜನಗಳ ಜೊತೆ ಮಾತಾಡಿದ್ರೆ ಪ್ರತಿ ಅವ್ರು ಮಾತಾಡೋಂತ ಉಪದೇಶ ಅದು ಒಂದು ಉಪದೇಶ ಮಂತ್ರ ಕಲ್ತಂಗಂತೆ. ಅವ್ರು ಹೇಳೋಂತ ತಿಳುವಳಿಕೆ ಮಾತುಗಳು. ಅದನ್ನ ಹೇಳ್ತಾ ಇದ್ದಾರೆ ಇಲ್ಲಿ. ಅದೇ ಭವಿಗಳ ಜೊತೆಗಿದ್ರೆ, ದುರಾಚಾರಿಗಳ ದುರ್ನಡತೆ ಜೊತೆಗಿದ್ರೆ ಏನಾಗುತ್ತೆ ಅಂತ ಹೇಳ್ತಾ ಇದ್ದಾರೆ, ಕಿಚ್ಚಿನೊಳಗೆ ಬಿದ್ದ ಕೀಡೆಯಂತೆ, ಬೆಂಕಿ ಒಳಗಡೆ ಬಿದ್ದಂತ ಒಂದು ಚಿಟ್ಟೆನೋ ಹುಳನೋ ಏನೋ ಬೀಳ್ತಾ ಒದ್ದಾಡ್ ಸತ್ತೋಗುತ್ತಲ್ಲ, ಆ ರೀತಿ ಆಗ್ಬಿಡ್ತೀವಿ ದುರಾಚಾರಿಗಳ ಜೊತೆ, ದುರ್ನಡತೆ ಉಳ್ಳವ್ರ ಜೊತೆ ನಾವು ಸೇರ್ಕೊಂಡ್ರೆ ಅಂತ ಅಕ್ಕ ಮಹಾದೇವಿ ಹೇಳ್ತಾರೆ. ಇನ್ನೊಂದು ವಚನ ಇದೆ, ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ, ದೂರ ದುರ್ಜನರ ಸಂಘವದು ಭಂಗವಯ್ಯ. ಸಂಘವೆರಡುಂಟು ಒಂದ ಹಿಡಿ ಒಂದ ಬಿಡು, ಮಂಗಳ ಮೂರ್ತಿ ನಮ್ಮ ಕೂಡಲ ಸಂಗನ ಶರಣರ. ಬಸವಣ್ಣವ್ರ ವಚನ. 2 ಸಂಘ ಇದೆ ಅಂತ ಹೇಳ್ತಾರೆ. ಒಂದು ಸಜ್ಜನರ ಸಂಘ, ದುರ್ಜನರ ಸಂಘ. ಇನ್ನೊಂದು ಯಾರ ಸಂಘ ಲೇಸು? ಸಾರ ಅಂದ್ರೆ ಹತ್ತಿರದಲ್ಲಿ ಇರ್ಬೇಕು ಅಂತ. ಯಾರ್ದು? ಸಜ್ಜನರ ಸಂಘ ಲೇಸು. ಸಜ್ಜನರ ಸಂಘದಲ್ಲಿದ್ರೆ ಲೇಸು. ದೂರ ದುರ್ಜನರ ಸಂಘ ಭಂಗ. ದುರ್ಜನರ ಸಂಘವನ್ನು ಕಂಡ್ರೆ ದೂರ ಇದ್ದು ಬಿಡಿ ಅಂತ ಸ್ಪಷ್ಟವಾಗಿ ಬಸವಣ್ಣನವರು ಈ ವಚನದಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ನಮ್ಮ ಸುತ್ತ ಸತ್ಯ ಸದಾಚಾರಿಗಳು, ಒಳ್ಳೆಯ ವ್ಯಕ್ತಿಗಳು, ಜ್ಞಾನಿಗಳು, ಅನುಭಾವಿಗಳು, ಶರಣರು, ಇಂಥವ್ರ ಜೊತೆ ಇದ್ರೆ ಏನಾಗುತ್ತೆ, ನಮ್ಮ ಜೀವನವು ಕೂಡ ಆ ದಿಕ್ಕಿನಲ್ಲಿ ಸಾಗುತ್ತೆ ಅನ್ನೋದು ವಿಚಾರ. ಇನ್ನ 6ನೇ ಪಾಯಿಂಟ್, ನಗುವುದು, ಸ್ಮೈಲ್. ಯಾಕೆ ಜಪಾನಿ ಜನ ಅಷ್ಟು ಚೆನ್ನಾಗಿದ್ದಾರೆ, ಒಕಿನವ ಜನ? ಸ್ಮೈಲ್, ದೇ ಆಲ್ವೇಸ್ ಕೀಪ್ ಸ್ಮೈಲ್ ಆನ್ ದೇರ್ ಫೇಸ್ ಅಂತ ಹೇಳ್ತಾ ಇದ್ದಾರೆ. ನಗುವುದು. ಇದಕ್ಕೆ ನಮ್ಮ ಶರಣರು ಏನ್ ಹೇಳ್ತಾರೆ ನೋಡೋಣ. ಸಂಸಾರದಲ್ಲಿ ಹುಟ್ಟಿ ಮತ್ತೊಂದ ಬಯಸಲೇಕಯ್ಯ, ನಗುವುದು ನುಡಿಯುವುದು ಶಿವಭಕ್ತರೊಡನೆ, ಸುಮ್ಮಾನ ಹಮ್ಮು ಬಿಮ್ಮಾಗಿರಲೇಕಯ್ಯ, ನಮ್ಮ ಕೂಡಲ ಸಂಗನ ಶರಣರೊಡನೆ ಮನದೆರೆದು ಮಾತನಾಡುವುದಯ್ಯ ಅಂತ ಬಸವಣ್ಣವ್ರು ಹೇಳ್ತಾರೆ. ಸಂಸಾರದಲ್ಲಿ, ಜಗತ್ತಿನಲ್ಲಿ ಹುಟ್ಟಿದ ಬಳಿಕ ಮತ್ತೊಂದು ಬಯಸಲೇಕೆ, ಅದು ಬೇಕು ಇದು ಬೇಕು ಅಂದ್ರೆ ಮತ್ತೊಂದೊಂದ್ರೆ ಇಲ್ಲೇನು, ಕಣ್ಣಿಗೆ ಕಾಣದಿರುವುದನ್ನ ಬಯಸುವುದು ಅಂತ. ಹಿಂದಿನ ಜನ್ಮದ ಕತೆ, ಮುಂದಿನ ಜನ್ಮದ ಕತೆ, ಆ ತತ್ವದ ಕತೆ, ದ್ವೈತ ಅದ್ವೈತ, ವಿಶಿಷ್ಟ ಅದ್ವೈತ, ಶಕ್ತಿ ವಿಶಿಷ್ಟ ಅದ್ವೈತ, ಇವೆಲ್ಲ ಕಟ್ಕೊಂಡು ಏನ್ ಮಾಡ್ತೀರಿ ಅಂತ ಕೇಳ್ತಾ ಇದ್ದಾರೆ. ಮತ್ತೊಂದು ಬಯಸಲೇಕೆ, ದೇವ್ರ ಒಲುಮೆ ಆಗ್ಬೇಕು, ಇವಕ್ಕೆಲ್ಲ ಯಾಕೆ ನೀವು ಹಿಂದೆ ಬೀಳ್ತೀರಾ? ಏನ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ನಗುವುದು ನುಡಿಯುವುದು ಶಿವಭಕ್ತರೊಡನೆ, ಒಳ್ಳೆ ಜನರ ಜೊತೆ ಸೇರ್ಕೊಳ್ಳಿ, ಅವ್ರ ಜೊತೆ ನಗ್ತಾ ಮಾತಾಡಿ, ನುಡಿರಿ, ಒಳ್ಳೆ ಮಾತುಗಳನ್ನ ಆಡಿ. ಸುಮ್ಮಾನ ಹಮ್ಮು ಬಿಮ್ಮಾಗಿರಲೇಕಯ್ಯ, ಏನೋ ಇದಾಗ್ಬಿಟ್ಟಿದೆ ನಂಗೆ, ಮುಖ ಗಂಟಿಕೊಂಡು ವಿಕಾರ ಮಾಡ್ಕೊಂಡು ಆ ರೀತಿ ಇದ್ರೆ ಏನ್ ಪ್ರಯೋಜನ? ಅದಕ್ಕೆ ಹೇಳ್ತಾ ಇದ್ದಾರೆ, ಹಮ್ಮು ಬಿಮ್ಮಾಗಿರಲೇಕಯ್ಯ, ನಮ್ಮ ಕೂಡಲ ಸಂಗನ ಶರಣರೊಡನೆ ಮನದೆರೆದು ಮಾತನಾಡುವುದಯ್ಯ. ಓಪನ್ ಮಾತಾಡಿ, ಏನಿದೆ ಪ್ರಾಬ್ಲಮ್ ಇದ್ರು ಮಾತಾಡಿ, ಸಮಸ್ಯೆಗಳಿದ್ರು ಮಾತಾಡಿ, ಸಮಾಧಾನ ಇದ್ರು ಮಾತಾಡಿ, ಏನಿದ್ರು ಒಳ್ಳೆ ಜನಗಳ ಜೊತೆ, ಶರಣರ ಜೊತೆ, ಅನುಭಾವಿಗಳ ಜೊತೆ, ಜ್ಞಾನಿಗಳ ಜೊತೆ ಮುಖ್ಯವಾಗಿ ಹಂಚಿಕೊಳ್ಳಿ. ಅವ್ರ ಕಡೆಯಿಂದ ಬರುವುದು ಪ್ರತಿಯೊಂದು ಮಾತು ಕೂಡ ಉಪದೇಶ ಮಂತ್ರ ಅಂತ ಅಕ್ಕ ಮಹಾದೇವಿ ವಚನದಲ್ಲಿ ನೋಡಿದ್ವಲ್ಲ, ಆ ರೀತಿ ಯಾಕೆ ಆಗುತ್ತೆ. ಇನ್ನೊಂದು ವಚನ ಇದೆ, ಆಳಿಗೊಂಡಿಹರಂದು ನಗುವುದು ಅನ್ನೋದಕ್ಕೆ ಹೆಂಗೆ ಸ್ಮೈಲ್, ಯಾವ ರೀತಿ ನಾವು ನಗ್ತಾ ಇರೋದಕ್ಕೆ ಅವಕಾಶ ಇದೆ ಅಂತ. ನನಗೇನು ಗೊತ್ತಿಲ್ಲಪ್ಪ ಅಂತ ಯಾವ್ದೋ ಒಂದು ಫಂಕ್ಷನ್ ಸಭೆ
ನನಗೇನು ಗೊತ್ತಿಲ್ಲಪ್ಪ ಅಂತ ಗೊತ್ತಿರುತ್ತೆ, ಎಲ್ಲ ಗೊತ್ತಿರುತ್ತೆ, ಎಷ್ಟೋ ಜನಕ್ಕೆ ಮಾತಾಡಲ್ಲ, ಪಾರ್ಟಿಸಿಪೇಟ್ ಮಾಡಲ್ಲ. ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ ಇಲ್ಲಿ, ಆಳಿಗೊಂಡಿಹರೆಂದು ಅಂಜಲದೇಕೆ, ನಾಸ್ತಿಕವಾಡಿಹರೆಂದು ನಾಚಲದೇಕೆ, ಆರಾಧಡಾಗಲಿ ಶ್ರೀ ಮಹಾದೇವಂಗೆ ಶರಣೆನ್ನೆ, ಏನೂ ಅರಿಯನೆಂದು ಮೌನಗೊಂಡಿರಬೇಡ, ಕೂಡಲ ಸಂಗಮ ದೇವರ ಮುಂದೆ ದಂದಣ ದತ್ತಣ ಎನ್ನಿ. ಜನರ ಮುಂದೆ ಮಾತಾಡ್ರಿ, ಶರಣರ ಮುಂದೆ ಮಾತಾಡಿ. ಜ್ಞಾನಿಗಳ ಜೊತೆ ಇರ್ಬೇಕು ಅಂತ ಹೇಳಿದಾರಲ್ಲ, ಆ ಜ್ಞಾನಿಗಳ ಜೊತೆ ನೀವ್ ಏನ್ ಮಾತಾಡಿದ್ರು ತಪ್ಪಿದ್ರೆ ಸರಿ ಮಾಡ್ತಾರೆ, ಸರಿ ಇದ್ರೆ ಅಪ್ರಿಶಿಯೇಟ್ ಮಾಡ್ತಾರೆ ಅಷ್ಟೇ. ತಪ್ಪಿದ್ರೆ ಕಲಿಬಹುದು, ಸರಿ ಇದ್ರೆ ಇನ್ನೂ ಬೆಳಿಬಹುದು ಅಷ್ಟೇ. ಎಷ್ಟು ಚೆನ್ನಾಗಿದೆ ಅಲ್ವಾ? ಆಡ್ಕೊಳ್ತಾರೆ, ನಾಚಿಕೆ ಸ್ವಭಾವ ಯಾಕೆ ಬೇಕು? ಎಲ್ರ ಜೊತೆ ನಗ್ನಗ್ತಾ ಮಾತಾಡಿ, ಎಲ್ರ ಜೊತೆ ಪಾರ್ಟಿಸಿಪೇಟ್ ಮಾಡಿ, ಎಲ್ರು ಭಾಗವಹಿಸಿ, ಚೆನ್ನಾಗಿ, ಎಷ್ಟು ಚೆನ್ನಾಗಿ ಹೇಳ್ತಾರಲ್ವಾ. ಇದಕ್ಕಿಂತ ವಿಚಾರಗಳು ಎಷ್ಟು ಸ್ಪಷ್ಟವಾಗಿ ಇನ್ನೂ ಹಲವಾರು ವಚನಗಳು ಸಿಗ್ತವೆ ಅವಳಿಗೆ. ಮುಂದೆ 7ನೇ ಪಾಯಿಂಟ್, ರೀಕನೆಕ್ಟ್ ವಿತ್ ನೇಚರ್. ಬಹಳ ಮುಖ್ಯವಾದಂತ ಪಾಯಿಂಟ್, ರೀಕನೆಕ್ಟ್ ವಿತ್ ನೇಚರ್. ಯಾಕೆ ಜಪಾನಿ ಜನ ಬಹಳ ಖುಷಿಯಾಗಿದ್ದಾರೆ ಅಂದ್ರೆ, ಅವರು ಅವಾಗಿಂದ ಅವಾಗೆ ಪ್ರಕೃತಿಯ ಜೊತೆಗೆ ಒಡನಾಟದ ಇಟ್ಕೊಳ್ತಾರಂತೆ. ಪ್ರಕೃತಿ ಅಂದ್ರೇನು? ಮನುಷ್ಯ ಹುಟ್ಟಿರುವುದೇ ಪ್ರಕೃತಿಯ ಮಡಿಲಲ್ಲಿ. ನಾವು ಎಲ್ಲರೂ ಕೂಡ ಪ್ರಕೃತಿಯೇ, ನಾವು ಕೂಡ ಪ್ರಕೃತಿಯ ಒಂದು ಭಾಗ. ಹೇಗೆ ಪಶು ಪಕ್ಷಿಗಳೆಲ್ಲ ಪ್ರಕೃತಿ ಅಂತ ಕರಿತೀವೋ, ಗಿಡ ಮರಗಳನ್ನ ಪ್ರಕೃತಿ ಅಂತ ಕರಿತೀವೋ, ಹಾಗೆ ಮನುಷ್ಯನು ಕೂಡ ಪ್ರಕೃತಿಯೇ. ಆ ಪ್ರಕೃತಿ ಮನುಷ್ಯ ಏನ್ ಮಾಡ್ಬಿಟ್ಟಿದ್ದಾನೆ ಈಗ, ಆರ್ಟಿಫಿಷಿಯಲ್ ಆಗಿ ನಗರೀಕರಣ ಮಾಡಿಕೊಂಡು, ಈ ನಗರೀಕರಣದ ಒಂದು ಜಂಜಾಟದಲ್ಲಿ ಬಿದ್ದು ಮುಖ್ಯವಾದ ನಮ್ಮ ಪ್ರಕೃತಿಯ ಇದನ್ನ ನಾವು ಮರ್ತು ಬಿಟ್ಟಿದ್ದೀವಿ. ಹಾಗಾಗಿ ಆ ನೇಚರ್ ಜೊತೆ ರೀಕನೆಕ್ಟ್ ಅಂದ್ರೆ ಪುನರ್ಸ್ಥಾಪಿಸಬೇಕು, ನಮ್ಮ ಸಂಬಂಧವನ್ನ ಎಸ್ಟಾಬ್ಲಿಷ್ ಮಾಡ್ಬೇಕು, ಮತ್ತೆ ನಾವು ಅದ್ರ ಜೊತೆಗೆ ಸಂಬಂಧವನ್ನ ಬೆಸಿಬೇಕು ಪ್ರಕೃತಿಯೊಟ್ಟಿಗೆ. ಹೇಗೆ ಬೆಸೆಯೋದು? ಪ್ರವಾಸ ಹೋಗಿ ಅಂತ ಹೇಳ್ತಾರೆ. ಮುಖ್ಯವಾಗಿ ನಮಗೆ ಇವತ್ತು ಮನುಷ್ಯನಿಗೆ ಇಷ್ಟೆಲ್ಲ ಕಾಯಿಲೆಗಳು ಯಾಕೆ ಗೊತ್ತಾ? ಪ್ರಮುಖವಾಗಿ ನಾವು ನೋಡ್ಬೇಕಾರದು, ನಾವು ಇವತ್ತು ನಗರೀಕರಣದಿಂದಾಗಿ ಅಥವಾ ಹಳ್ಳಿ ಕಡೆನೂ ಕೂಡ ಇವತ್ತೇನಾಗಿದೆ, ಬಿಸಿಲಿಗೆ ಬರುವವರ ಸಂಖ್ಯೆ ಬಹಳ ಕಡಿಮೆ. ಬಿಸಿಲಿಗೆ ನಾವು ಮೈ ತೋರಿಸೋದೇ ಇಲ್ಲ, ದೇಹವನ್ನ ಬಿಸಿಲಿಗೆ ಒಟ್ಟೋದೇ ಇಲ್ಲ. ಮಣ್ಣಿನಲ್ಲಿ ನಮ್ಮ ಕೈ ಮಣ್ಣನ್ನ ಮುಟ್ಟೋದೇ ಇಲ್ಲ, ಕೈ ಕಾಲು ನಮ್ಮ ದೇಹ ಮಣ್ಣನ್ನ ಮುಟ್ಟೋದೇ ಇಲ್ಲ. ಯಾವತ್ತೂ ಕೂಡ ಕಾಲಿಗೆ ಶೂ ಹಾಕಿರ್ತೀವಿ, ಕೈಗೆ ಗ್ಲೌಸ್ ಹಾಕೊಳ್ತೀವಿ, ಏನೋ ಹಾಕಿ, ಒಟ್ಟು ಮಣ್ಣು ಸಂಪರ್ಕಕ್ಕೆ ಬರೋದಿಲ್ಲ, ಒಟ್ಟು ದೇಹಕ್ಕೆ ಬಿಸಿಲೇ ಬೀಳೋದಿಲ್ಲ, ಒಟ್ಟು ಓಡಾಡ್ಕೊಂಡು ಕೆಲಸ ಮಾಡುವಂಥದ್ದು ಇಲ್ಲವೇ ಇಲ್ಲ. ಕೂತಿತ್ತವಲೆ ತಿನ್ನೋದು, ಕೂತಿತ್ತವಲೆ ಕೆಲಸ ಮಾಡೋದು, ಕೂತಿತ್ತವಲೆ ಎಲ್ಲದೂ ಮಾಡಿ ಮುಗಿಸ್ಬಿಟ್ಟು ಏನಾಗ್ತಾ ಇದೆ, ಆಕ್ಟಿವಿಟಿ ಕಡಿಮೆ ಆಗಿದೆ. ಸೂರ್ಯನ ಬೆಳಕಿಗೆ ಬರದೇ ಇರೋದ್ರಿಂದ ನಾವು ಪ್ರಕೃತಿಗೆ ಕನೆಕ್ಟ್ ಆಗ್ತಾ ಇಲ್ಲ. ಹಾಗಾಗಿ ಏನಾಗ್ತಾ ಇದೆ, ಹಲವಾರು ರೋಗಗಳಿಗೆ ಇದು ಇಂಬು ಕೊಡ್ತಾ ಇದೆ. ಹಾಗಾಗಿ ಏನ್ ಮಾಡ್ಬೇಕು, ದೇ ರೀಕನೆಕ್ಟ್ ವಿತ್ ನೇಚರ್ ಅಂತ ಹೇಳ್ತಾ ಇದ್ದಾರೆ. ಆ ರೀಕನೆಕ್ಟ್ ಆದಾಗ ಮತ್ತೆ ನಾವು ಪ್ರಕೃತಿಯೊಂದಿಗೆ ಮರುಜೋಡಣೆಯನ್ನ ಮಾಡ್ಕೊಂಡಾಗ, ಅದ್ರ ಜೊತೆ ಸಂಬಂಧವನ್ನ ಬೆಸೆದುಕೊಂಡಾಗ ನಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ. ಅದಕ್ಕೆ ಇಲ್ಲಿ ಈ ವಚನಗಳು ಯಾವ್ದನ್ನ ತಗೋಬಹುದು ಅಂದ್ರೆ, ಪ್ರಭುದೇವರದ ಒಂದು ವಚನ ಇದೆ, ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣಿಂದೆತ್ತ ಸಂಬಂಧವಯ್ಯ, ಬೆಟ್ಟದ ಮೇಲಣ ನೆಲ್ಲಿಕಾಯಿ ಸಮುದ್ರದೊಳಗಣ ಉಪ್ಪು ಎತ್ತಣಿಂದೆತ್ತ ಸಂಬಂಧವಯ್ಯ, ಗುಹೇಶ್ವರ ಲಿಂಗಕ್ಕೆಯೋ ಎನಗೆಯೋ ಎತ್ತಣಿಂದೆತ್ತ ಸಂಬಂಧವಯ್ಯ. ಈ ವಚನ ಬೇರೆ ಕಾಂಟೆಕ್ಸ್ಟ್ ಅಲ್ಲಿ ಹೇಳಿದ್ರು ಕೂಡ ಇಲ್ಲಿ ನಾವು ಪ್ರಕೃತಿಯನ್ನ ಕನೆಕ್ಟ್ ಮಾಡೋದು, ಮಾಮರ, ಕೋಗಿಲೆ, ಪ್ರಕೃತಿ ಇವೆಲ್ಲರ ಜೊತೆ ಅವರ ಧ್ವನಿಯನ್ನ ಕೇಳುವುದು, ಪ್ರಕೃತಿಯನ್ನ ನೋಡುವುದು, ನದಿ ಸರೋವರಗಳನ್ನ ನೋಡಿ ಅದರಲ್ಲಿ ಲಿಂಗವನ್ನ ಕಾಣುವುದು. ಇಲ್ಲಿ ಗುಹೇಶ್ವರ ಲಿಂಗಕ್ಕೆಯೋ ಎನಗೆಯೋ ಎತ್ತಣಿಂದೆತ್ತ ಸಂಬಂಧ ಅಂದ್ರೆ ಪ್ರಕೃತಿಯೇ ಶಿವಮಯ ಅಂತ ಹೇಳಿದ್ವಲ್ಲ ಆಗ್ಲೇ, ಆ ಶಿವಮಯವಾದ ಪ್ರಕೃತಿಯನ್ನ ಆಸ್ವಾದಿಸುವುದು, ಆನಂದಿಸುವುದು, ಅದು ಇದ್ದಾಗ ನಾವು ರೀಕನೆಕ್ಟ್ ಆಗ್ತೀವಿ. ಅಕ್ಕ ಮಹಾದೇವಿಯರ ವಚನ ಈ ರೀತಿ ಇದೆ, ಅಳಿಸಂಕುಳವೇ ಮಾಮರವೇ ಬೆಳದಿಂಗಳೇ ಕೋಗಿಲೆಯೇ ನಿಮ್ಮೆಲ್ಲರನ್ನು ಒಂದ ಬೇಡುವೆನೋ ಎನ್ನೊಡೆಯ ಚೆನ್ನಮಲ್ಲಿಕಾರ್ಜುನ ದೇವನ ಕಂಡಡೆ ಕರೆದು ತೋರಿದೆ. ಇದು ಅವರ ಆರ್ದ್ರತೆಯ ವಚನ ಇದ್ರೂ ಕೂಡ, ಭಕ್ತಿಯ ಒಂದು ಪರಾಕಾಷ್ಠೆಯ ವಚನ ಇದ್ರೂ ಕೂಡ, ಇಲ್ಲಿ ಅವ್ರು ಕೇಳ್ತಿರೋದು ಯಾರನ್ನ? ಅಳಿಸಂಕುಳವೇ, ಅಳಿಲುಗಳು, ಆ ಜೀವರಾಶಿಗಳನ್ನ, ಮಾಮರ, ಬೆಳದಿಂಗಳು, ಕೋಗಿಲೆ ಇವೆಲ್ಲ ಪ್ರಕೃತಿಯ ಒಂದು ವಿವಿಧ ಪ್ರಕಾರದ ಪ್ರಕೃತಿಯನ್ನ ಕೂರ್ತಿ ಹೇಳ್ತಾ ಇದ್ರೆ, ನಿಮ್ಮೆಲ್ಲರನ್ನ ನಾನು ಬೇಡ್ಕೋತೀನಿ ಅಂತ ಹೇಳ್ತಾ ಇದ್ದಾರೆ. ಏನಕ್ಕೆ? ಚನ್ನಮಲ್ಲಿಕಾರ್ಜುನನ್ನ ತೋರಿಸಿ ಅಂತ. ಚನ್ನಮಲ್ಲಿಕಾರ್ಜುನ ಎಲ್ಲಿದ್ದಾನೆ? ಆ ಪ್ರಕೃತಿಯಲ್ಲೇ ಇದ್ದಾನೆ. ಅದನ್ನ ಕಂಡು ಅಕ್ಕ ಮಹಾದೇವಿ ಆಡ್ತಾ ಇದ್ದಾರೆ, ರೀಕನೆಕ್ಟ್ ವಿತ್ ನೇಚರ್. ಪ್ರಭುದೇವರದ ವಚನ, ಗಗನವೇ ಗುಂಡಿಗೆ ಆಕಾಶವೇ ಅಗ್ಗವಣಿ, ಸೂರ್ಯ ಚಂದ್ರರಿಬ್ಬರು ಪುಷ್ಪ ನೋಡ, ಬ್ರಹ್ಮ ಧೂಪ ವಿಷ್ಣು ದೀಪ ರುದ್ರನೋಗರ, ಸುವಿಧಾನ ನೋಡ, ಗುಹೇಶ್ವರ ಲಿಂಗಕ್ಕೆ ಪೂಜೆ ನೋಡ ಅಂತ ಹೇಳ್ತಾರೆ. ಪ್ರಕೃತಿಯ ಪೂಜೆ ಹೆಂಗ್ ನಡೀತಾ ಇದೆ? ನಾನ್ ಮಾಡ್ತಾ ಇಲ್ಲ, ಪ್ರಭುದೇವರು ಮಾಡ್ತಾ ಇಲ್ಲ, ಹೆಂಗ್ ನಡೀತಾ ಇದೆ? ತನ್ನಿಂತಾನೇ ನಡೀತಾ ಇದೆ ಪ್ರಕೃತಿಯ ಪೂಜೆ. ಅದನ್ನ ಹೇಳ್ತಾ ಇದ್ದಾರೆ. ಗಗನವೇ ಗುಂಡಿಗೆ, ಇಡೀ ಗಗನವೇ ಗುಂಡಿಗೆ ತರ ಅಂದ್ರೆ ಬಟ್ಲು ತರ,
ಆಕಾಶವೇ ಅಗ್ಗವಣಿ, ಅಲ್ಲಿ ನೀರು ಆಕಾಶ ಅಂತಕ್ಕಂಥ ಅಗ್ಗವಣಿ ಇದೆಯಂತೆ. ಅಲ್ಲಿ ಸೂರ್ಯ ಚಂದ್ರರಿಬ್ಬರು ಪುಷ್ಪ ನೋಡ ಮೇಲೆ ಓಡಾಡ್ತಾ ಇರೋ, ಆ ಕಡೆ ಈ ಕಡೆ ಓಡಾಡೋ ರೀತಿ ಕಾಣುವ ಸೂರ್ಯ ಚಂದ್ರರಿಬ್ಬರು ಪುಷ್ಪ ಹೂವಿನ ರೀತಿ ಕಾಣ್ತಾ ಇದ್ದಾರೆ. ಬ್ರಹ್ಮನೇ ಧೂಪ, ವಿಷ್ಣುವೇ ದೀಪ. ಅಂದ್ರೆ ಬ್ರಹ್ಮ ಅಂತಂದ್ರೆ ಏನಿಲ್ಲ, ಹುಟ್ಟು. ಪ್ರತಿ ಜೀವಿಯ ಹುಟ್ಟುತ್ತಾ ಇರುತ್ತೆ, ಸಾಯ್ತಾ ಇರುತ್ತಲ್ಲ ಅದು. ಪ್ರತಿ ಜೀವಿ ಹುಟ್ಟುವೇ ಬ್ರಹ್ಮ ಅಂತ ಕರೆಯೋದು ತಾತ್ವಿಕವಾಗಿ. ಬ್ರಹ್ಮ ಅಂತ ದೇವತೆಗೆ ಹೋಗಿ ನಿಂತ್ಕೋಬೇಡ, ಚತುರ್ಮುಖ ಬ್ರಹ್ಮನ ಹತ್ರ. ಇಲ್ಲಿ ಹುಟ್ಟಿಗೆ ತಾತ್ವಿಕವಾಗಿ ಬ್ರಹ್ಮ ಅಂತ ಕರೆದಿದ್ದಾರೆ ಅಷ್ಟೇ. ಹುಟ್ಟು ಮತ್ತೆ ಸ್ಥಿತಿ ಲಯ ಆಗ್ತಾನೆ ಇರುತ್ತೆ. ಪ್ರತಿ ಕ್ಷಣವೂ ಕೂಡ ಎಷ್ಟೋ ಜೀವಿಗಳು ಹುಟ್ಟುತ್ತವೆ, ಎಷ್ಟೋ ಜೀವಿಗಳು ಬದುಕ್ತವೆ, ಎಷ್ಟೋ ಜೀವಿಗಳು ಸಾಯ್ತವೆ. ಅದೇ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಇಲ್ಲಿ ಹೇಳ್ತಾ ಇರೋದು. ಬ್ರಹ್ಮ ಧೂಪ, ವಿಷ್ಣು ದೀಪ, ಬದುಕೆ ದೀಪ, ರುದ್ರ ಸಾವು. ಅದೇ ಓಗರ ಯಾರಿಗೆ? ಲಿಂಗಕ್ಕೆ ಶಿವನಿಗೆ. ನಿನಗೆ ಹಿಂಗೆ ನೀನು ಹುಟ್ಟಿಸ್ತಾ ಇದೆಯಾ, ಸಾಯಿಸ್ತಾ ಇದೆಯಾ ಅಂತ ಒಂದು ಹೇಳ್ತಾ ಇರೋದು. ಹೀಗೆ ನಿರಂತರವಾಗಿ ಪೂಜೆ ನಡೀತಾ ಇದೆ ಅಂತ ಆ ಆನಂದ ರೀತಿ ಸೃಷ್ಟಿಯನ್ನ ನೋಡಿ ಅನುಭವಿಸುವುದು. ಇದು ಭಾವಲಿಂಗ ಪೂಜೆ ಅಂತ ಕರೀತಾರೆ ಇದಕ್ಕೆ. ಈಗ 8ನೇ ಪಾಯಿಂಟ್, ಗಿವ್ ಥ್ಯಾಂಕ್ಸ್ ಟು ಆಲ್. ನೋಡಿ ಯಾಕೆ ಖುಷಿ ಆಗ್ತಾರೆ ಅಂದ್ರೆ, ಅವರಿಗೆ ಜೀವನವನ್ನ ಕಟ್ಟಿಕೊಟ್ಟಂತ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾರಂತೆ ಅವರು. ಪ್ರತಿನಿತ್ಯ ತಮ್ಮ ಯಾರ್ಯಾರು ಜೀವನವನ್ನ ಕಟ್ಟಿಕೊಡ್ಲಿಕ್ಕೆ ಅವಕಾಶ ಮಾಡ್ಕೊಟ್ಟಿದ್ದಾರೆ ಅವ್ರಿಗೆಲ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತಾರೆ. ಅದ್ರಲ್ಲಿ ಯಾರ್ಯಾರು ಬರ್ತಾರೆ ಅಂದ್ರೆ, ಸೃಷ್ಟಿ, ಅಖಂಡವಾದ ಸೃಷ್ಟಿ ಕೂಡ ಬರುತ್ತೆ. ಆ ಸೃಷ್ಟಿ ನಮ್ಮ ಜೀವನವನ್ನ ಕಟ್ಟಿಕೊಟ್ಟಿದೆ, ನಮ್ಮ ಹಿರಿಯರು ಜೀವನವನ್ನ ಕಟ್ಟಿಕೊಟ್ಟಿದ್ದಾರೆ, ಗುರುಗಳು ಜೀವನವನ್ನ ಕಟ್ಟಿಕೊಟ್ಟಿದ್ದಾರೆ, ಸ್ನೇಹಿತರು ಜೀವನವನ್ನ ಕಟ್ಟಿಕೊಟ್ಟಿರ್ತಾರೆ. ಹೀಗೆ ಯಾರ್ಯಾರು ನಮ್ಮ ಜೀವನವನ್ನು ಕಟ್ಟಿಕೊಡಲಿಕ್ಕೆ ಕಾರಣೀಭೂತರಾಗಿದ್ದಾರೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ಬೇಕಂತೆ, ಧನ್ಯವಾದಗಳನ್ನ ತಿಳಿಸ್ಬೇಕಂತೆ. ಅದಕ್ಕೆ ನಮ್ಮ ಶರಣರು ಯಾವ ರೀತಿ ಹೇಳ್ತಾರೆ ಅಂತ ನೋಡೋಣ. ಲಿಂಗವ ಪೂಜಿಸಿದ ಬಳಿಕ ಜಂಗಮಕ್ಕೆ ಅಂಜಲೇಬೇಕು. ದಕ್ಕ ನುಂಗಿದಂತೆ ಬೆರೆತುಕೊಂಡಿರಬೇಡ. ಬೀಗಿ ಬೆಳೆದ ಕೊನೆವಾಳೆಯಂತೆ ಬಾಗಿಕೊಂಡಿದ್ದಡೆ ಬೇಡಿದ ಪದವಿಯ ನೀವ ಕೂಡಲ ಸಂಗಮ ದೇವ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ನೀನು ದಕ್ಕ ನುಂಗಿದಂತೆ ಬೆರೆತುಕೊಂಡಿರಬೇಡ. ನೀನು ಲಿಂಗವ ಪೂಜಿಸಿದ ಬಳಿಕ ಅಂದ್ರೆ ನೀನೊಬ್ಬ ಒಳ್ಳೆ ಮನುಷ್ಯ ಆದ ಬಳಿಕ, ಒಳ್ಳೆ ಮನುಷ್ಯ ಅಂತ ಕರೆಸ್ಕೊಂಡ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ದಕ್ಕ ನುಂಗಿದಂತೆ ಬೆರೆತುಕೊಂಡಿರಬೇಡ. ಅಂದ್ರೆ ಹಿಂಗೋ ಬೀಗಿ ಏನೋ ಅದ್ರ ಮನಸ್ಸು ಗಟ್ಟಿಕೊಂಡು ಅಹಂಕಾರದಿಂದ ಕೋಪದಿಂದ ಇರೋದು, ಅದನ್ನ ಹೇಳ್ತಾ ಇದ್ರೆ. ಬೆರೆತುಕೊಂಡಿರೋಬೇಡ. ಹೆಂಗಿರ್ಬೇಕಂತೆ? ಬೀಗಿ ಬೆಳೆದ ಕೊನೆವಾಳೆಯಂತೆ. ಬಾಳೆ ಬೀಗಿ ಬೆಳೆದಿರುತ್ತೆ, ಎತ್ತರವಾಗಿ ಬೆಳೆದಿರುತ್ತೆ, ಉದ್ದವಾದ ಗೊನೆ ಬಿಟ್ಟಿರುತ್ತೆ, ಬಾಗಿರುತ್ತೆ. ಯಾಕೆ? ಆ ಗೊನೆಯ ಭಾರಕ್ಕೆ. ಹಾಗೆ ಫಲವನ್ನ ಹೊತ್ತ, ಜ್ಞಾನವನ್ನ ಹೊತ್ತ ಮನಸ್ಸು ಯಾವಾಗ್ಲೂ ಬಾಗಿರ್ಬೇಕಂತೆ ದೇಹ. ಅದಕ್ಕೆ ಹೇಳ್ತಾ ಇದ್ದಾರೆ ಇಲ್ಲಿ, ಬಾಗಿದ್ದಡೆ ಬೇಡಿದ ಪದವಿಯ ನೀವ ಕೂಡಲ ಸಂಗಮ ದೇವ. ಈ ರೀತಿಯಾಗಿ ಸಮಾಜದಲ್ಲಿ ಎಲ್ಲರಿಗೂ ಗೌರವವನ್ನು ಸಲ್ಲಿಸಬೇಕು, ನಾವು ವಿನಯವಂತಿಕೆ ಇರಬೇಕು, ಭೃತ್ಯಾಚಾರ ಇರಬೇಕು ಅನ್ನೋದು. ಮುಂದೆ ಹೇಳ್ತಾರೆ ಯಾವ ರೀತಿ ನಾವು ಧನ್ಯವಾದವನ್ನ ಸಲ್ಲಿಸಬೇಕು ಅಂತ. ದಯವಿಲ್ಲದ ಧರ್ಮವ ದಯವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ದಯವೇ ಧರ್ಮದ ಮೂಲವಯ್ಯ ಕೂಡಲ ಸಂಗಮ. ದಯೆಯನ್ನು ತೋರಿಸೋದು ಸಕಲ ಪ್ರಾಣಿಗಳಲ್ಲಿ. ನಮಗೆ ಸಹಾಯ ಮಾಡಿದವ್ರಿಗೂ ಮಾಡದೇ ಇದ್ದವ್ರಿಗೂ ಎಲ್ಲರಿಗೂ ಕೂಡ ದಯೆ ತೋರಿಸ್ಬೇಕು, ಅದನ್ನ ಹೇಳ್ತಾ ಇದ್ದಾರೆ. ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ. ಈ ರೀತಿಯಾಗಿ ಕೂಡ ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಬರುತ್ತೆ. ಮುಂದೆ ಧನ್ಯವಾದಗಳನ್ನ ತಿಳಿಸೋದಂದ್ರೆ ಇದಿಷ್ಟೇ ರೀತಿ ಅಲ್ಲ. ಮುಖ್ಯವಾಗಿ ನಾವು ದಾಸೋಹ, ಕಾಯಕ ಮತ್ತೆ ದಾಸೋಹದ ಮುಖಾಂತರ ಧನ್ಯವಾದಗಳನ್ನ ತಿಳಿಸ್ಬೇಕಾಗತ್ತೆ. ಪಾಪಿಯ ದನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ, ನಾಯ ಹಾಲು ನಾಯಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ್ಯ, ನಮ್ಮ ಕೂಡಲ ಸಂಗನ ಶರಣರಿಗಲ್ಲದೆ ಮಾಡುವ ಅರ್ಥ ವ್ಯರ್ಥ ಕಂಡಯ್ಯ. ಈ ರೀತಿಯಾಗಿ ದಾಸೋಹವನ್ನ ದುಡಿದಿದ್ದನ್ನ, ಕಾಯಕದ ಮುಖಾಂತರ ಸಂಪಾದಿಸಿದ್ದನ್ನ ಕೈಲಾದಷ್ಟು ಸಮಾಜಕ್ಕೆ ಸೇವೆಗೋಸ್ಕರ ನಿಯೋಗಿಸಬೇಕು. ಮುಂದೆ ಹೇಳ್ತಾರೆ, ಅಯ್ಯ ನಿಮ್ಮ ಶರಣರ ದಾಸೋಹಕ್ಕೆ ತನು ಮನ ಧನ ವಲಸದಂತೆ ಮಾಡಯ್ಯ, ಎನ್ನ ತನು ದಾಸೋಹಕ್ಕೆ ಉಬ್ಬುವಂತೆ ಮಾಡಯ್ಯ, ಮನ ದಾಸೋಹಕ್ಕೆ ಲೀಯವಹಂತೆ ಮಾಡು, ಧನ ದಾಸೋಹಕ್ಕೆ ಸವೆದು ನಿಮ್ಮ ಶರಣರಲ್ಲಿ ನಿರಂತರ ಆಡಿ ಹಾಡಿ ನೋಡಿ ಕೂಡಿ ಭಾವಿಸಿ ಸುಖಿಸಿ ಪರಿಣಾಮಿಸುವಂತೆ ಮಾಡು ಕೂಡಲ ಸಂಗಮ ದೇವ. ಇದು ಅತ್ಯಂತ ಮುಖ್ಯವಾದ ವಚನ. ಏನೇನ್ ಮಾಡ್ಬೇಕಂತೆ, ಯಾವ ರೀತಿ ದಾಸೋಹವನ್ನ ಮಾಡ್ತಾ ಮಾಡ್ತಾ ನಿರಂತರವಾಗಿ ಆಡಿ ಹಾಡಿ ನೋಡಿ ಕೂಡಿ ಭಾವಿಸಿ ಸುಖಿಸಿ ಪರಿಣಾಮಿಸುವಂತೆ. ಆರೋಗ್ಯ ಇಂಪ್ರೂವ್ ಆಗಲ್ವಾ ಈ ರೀತಿ ಇದ್ರೆ? ಖಂಡಿತವಾಗಿ ಆಗುತ್ತೆ. ಹಾಗಾಗಿ ಗಿವ್ ಥ್ಯಾಂಕ್ಸ್ ಟು ಆಲ್ ಬೈ ಕಾಯಕ ಅಂಡ್ ವಿತ್ ಕಾಯಕ ಅಂಡ್ ದಾಸೋಹ ಅಂತ ಈ ವಚನ, ಈ ಒಂದು ಸಾರಾಂಶ. ಮುಂದಿನ ಒಂದು 9ನೇ ಪಾಯಿಂಟ್ ಈ ರೀತಿ ಇದೆ, ಯಾಕೆ ಅವರು ಸುಖವಾಗಿದ್ದಾರೆ ಅಂತ. ಲಿವ್ ಇನ್ ದ ಮೊಮೆಂಟ್, ಅತಿ ಮುಖ್ಯವಾದಂಥದ್ದು. ಲಿವ್ ಇನ್ ದ ಮೊಮೆಂಟ್, ಅಟ್ ಪ್ರೆಸೆಂಟ್ ಅಂತ. ಲಿವ್ ಅಟ್ ಪ್ರೆಸೆಂಟ್ ಅಂತ ಕರಿತೀವಿ. ಈ ಕ್ಷಣದಲ್ಲಿ ನಾನು ಬದುಕಬೇಕು, ಈ ಕ್ಷಣ ಬದುಕಬೇಕು. ಈ ಕ್ಷಣದಲ್ಲಿ ನನಗೆ ಏನಿದೆ ಅದನ್ನು ಅನುಭವಿಸಬೇಕು ನಾನು.
ಅದು ಲಿವ್ ಇನ್ ಮೊಮೆಂಟ್ ಅಥವಾ ಅಟ್ ಪ್ರೆಸೆಂಟ್ ಅಂತ ಕರಿತೀವಿ. ಅಂದ್ರೆ ನಾವ್ ಯಾವಾಗ್ಲೂ ಮನುಷ್ಯರು ಏನ್ ಮಾಡ್ತಿರ್ತೀವಿ, ಒಂದು ಹಿಂದಿನ ಒಂದು ಈ ವಿಚಾರಗಳನ್ನೇ ಮಾತಾಡ್ಕೊಂಡು ಯೋಚನೆ ಮಾಡ್ಕೊಂಡು ಕೂತಿರ್ತೀವಿ. ಹಿಂದೆ ಆಗಿರುವಂತ ಕೆಡುಕುಗಳು, ಅದರಿಂದ ಬರುವಂತ ದುಃಖಗಳು, ಅದನ್ನೇ ಮಾತಾಡಿ ಆಡಿ ಆಡಿ ಮನಸ್ಸಿಗೆ ಹಚ್ಕೊಂಡು ಕೊರಗ್ತಾ ಇರ್ತೀವಿ. ಇದು ಹಿಂದಿನ ದುಃಖಗಳು. ಇಲ್ಲ ನಾಳಿನ ಚಿಂತೆಗಳು, ನಾಳೆ ಹೇಗಪ್ಪ, ಮುಂದಿನ ವರ್ಷ ಹೇಗಪ್ಪ, ಅದ್ ಹೇಗಪ್ಪ, ಇದ್ ಹೇಗಪ್ಪ, ಬರೀ ಅದ್ರ ಚಿಂತೆ. ಹಿಂದಿಂದು ಮುಂದಿಂದು ಇವೆರಡನ್ನ ಮಾತಾಡ್ತೀವಿ ಹೊರತು ಇವತ್ತಿಂದ ಮಾತಾಡೋದಿಲ್ಲ. ಇವತ್ತು ಬದುಕಿದ್ದೀನಲ್ಲ, ಇವತ್ತು ನನಗೆ ಏನ್ ನನ್ ಸುತ್ತ ಏನು ಹರವಿಕೊಂಡಿದೆಯಲ್ಲ ಸಂಪತ್ತು, ಏನ್ ಸಂಪತ್ತಿದೆಯೋ ಅದು, ಏನಿದೆಯೋ ಅದು, ಅದನ್ನ ಅನುಭವಿಸಬೇಕು. ಆ ಪ್ರಜ್ಞೆ ಇಲ್ಲ ನಮ್ಮಲ್ಲಿ. ಹಿಂದಿಂದ ದುಃಖದಲ್ಲಿ ಇರ್ತೀವಿ, ಇಲ್ಲ ಮುಂದಿನ ಚಿಂತೆಯಲ್ಲಿರ್ತೀವಿ. ಜಪಾನಿಗಳು ಅವರು ಆ ತರ ಮಾಡೋದಿಲ್ವಂತೆ. ಅವತ್ತು ಆ ಕ್ಷಣದಲ್ಲಿ ಬದುಕ್ತಾ ಇರ್ತಾರೆ ಪಾಸಿಟಿವ್ ಆಗಿ. ಆ ಪಾಸಿಟಿವ್ನೆಸ್ ಇಂದ ಅವರು ಅಷ್ಟು ಸಂತೋಷವಾಗಿ ಆರೋಗ್ಯಕರವಾಗಿ 100 ವರ್ಷ ಬಾಳುತ್ತಾರೆ. ನಮ್ಮ ಶರಣರು ಏನ್ ಹೇಳ್ತಾರೆ ನೋಡೋಣ. ಹಿಂದಣ ಜನ್ಮದ ಸಂಸಾರವ ಮರೆದು ಮುಂದಣ ಭವಬಂಧನಗಳ ಜರಿದು ಸಂದೇಹ ಸಂಕಲ್ಪಗಳ ಹರಿದು ನಿಮ್ಮ ಅವಿರಳ ಭಕ್ತಿಯ ಬೆಳಗಿನಲ್ಲಿ ಬೆರೆದು ಓಲಾಡುವ ಮಹಾಮಹಿಮರ ತೋರಿ ಬದುಕಿಸಯ್ಯ ಅಖಂಡೇಶ್ವರ ಅಂತ ಷಣ್ಮುಖ ಸ್ವಾಮಿಗಳು. ಹಿಂದಣ ಜನ್ಮದ ಸಂಸಾರವ ಮರೆದು, ಹಿಂದಿನ ಕಟ್ಕೊಂಡು ಏನ್ ಮಾಡೋದಿದೆ ಆ ಸಂಸಾರವ ಮರೆದು, ಮುಂದಣ ಭವಬಂಧನಗಳ ಜರಿದು, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ, ಸಂದೇಹ ಸಂಕಲ್ಪಗಳ ಹರಿದು, ಮನಸ್ಸಿನಲ್ಲಿ ಯಾವುದೇ ಸಂದೇಹ ಸಂಕಲ್ಪ ದುಗುಡ ದುಮ್ಮಾನ ಯಾವುದೂ ಇಲ್ಲದ ಹಾಗೆ ಹರಿದು, ನಿಮ್ಮ ಅವಿರಳ ಭಕ್ತಿಯ ಬೆಳಗಿನಲ್ಲಿ, ಈ ಅಟ್ ಪ್ರೆಸೆಂಟ್ ಈಗ ನನ್ನ ಮುಂದೆ ಏನಿದೆ, ನನ್ನ ಜೊತೆಗೆ ಏನಿದೆ, ಇದರ ಒಂದು ಪ್ರೇಮದಲ್ಲಿ, ಈ ಭಕ್ತಿಯಲ್ಲಿ ನಿಂದು ಜೀವನವನ್ನ ಸಾರ್ಥಕಪಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಪ್ರಭುದೇವರ ವಚನ ಈ ರೀತಿ ಇದೆ. ಹಿಂದಣ ಅನಂತವನು ಮುಂದಣ ಅನಂತವನು ಒಂದು ದಿನ ಒಳಕೊಂಡಿತ್ತು ನೋಡ, ಒಂದು ದಿನವನ್ನು ಒಳಕೊಂಡು ಮಾತನಾಡುವ ಮಹಂತನ ಕಂಡು ಬಲ್ಲವರಾರಯ್ಯ, ಆದ್ಯರು ವೇದ್ಯರು ಅನಂತ ಹಿರಿಯರು ಲಿಂಗದಂತುವ ನರಿಯದೆ ಅಂತೆ ಹೋದರು ಕಾಣ ಗುಹೇಶ್ವರ. ಎಷ್ಟು ಚೆನ್ನಾಗಿ ಹೇಳಿದಾರೆ ಗೊತ್ತಾ ಈ ವಚನ. ಹಿಂದಣ ಅನಂತವನು ಮುಂದಣ ಅನಂತವನು, ಹಿಂದೆ ಎಷ್ಟೋ ಯುಗಗಳು ವರ್ಷಗಳು, ಸಾವಿರ ಕೋಟ್ಯಾಂತರ ವರ್ಷಗಳು ಹೋಗಿದ್ದಾವೆ, ಮುಂದೆ ಎಷ್ಟೋ ಕೋಟ್ಯಾಂತರ ವರ್ಷಗಳು ಬರ್ತವೆ ಹೋಗ್ತವೆ. ಆದ್ರೆ ಇವೆರಡನ್ನು, ಹಿಂದಣ ಅನಂತವನ್ನು ಮುಂದಣ ಅನಂತವನ್ನು ಬೆಸೆಯುವುದು ಯಾವತ್ತು ಅಂದ್ರೆ ಇವತ್ತು. ಈ ಕ್ಷಣ ಏನಿದೆಯಲ್ಲ, ಇದು ಹಿಂದಿಂದನ್ನು ಬೆಸೆಯುತ್ತೆ, ಮುಂದಿಂದನ್ನು ಬೆಸೆಯುತ್ತೆ. ಜಾಯಿನ್ ಮಾಡುವಂತ ಒಂದು ವೆಲ್ಡಿಂಗ್ ಪಾಯಿಂಟ್ ಇದು. ಯಾವುದು? ಇವತ್ತು ಅನ್ನೋದು. ಹಿಂದಣ ಅನಂತವನು ಮುಂದಣ ಅನ್ನೋದು ಒಂದು ದಿನ ಒಳಕೊಂಡಿತ್ತು ನೋಡ. ಒಂದು ದಿನ ಅಂದ್ರೆ ಇವತ್ತು ಒಳಕೊಂಡಿತ್ತು ನೋಡ. ಒಂದು ದಿನವನ್ನು ಒಳಕೊಂಡು ಮಾತನಾಡುವ ಮಹಂತನ ಕಂಡ ಬಲ್ಲವರಾರು, ಇವತ್ತಿನ ಒಂದು ಜೀವನವನ್ನ ಸಾರ್ಥಕ ಪಡಿಸ್ಕೊಳ್ರಪ್ಪ ಅಂತ ಹೇಳ್ತಾ ಇದ್ದಾರೆ. ಹಿಂದಿಂದು ಬಿಡಿ ಮುಂದಿಂದು ಬಿಡಿ, ಇವತ್ತನ್ನ ಬದುಕಿದಿರಲ್ಲ, ಈ ಬದುಕನ್ನ ಸಾರ್ಥಕ ಪಡಿಸ್ಕೊಳ್ಳಿ ಸಾಕು. ವಿಚಾರ. ಮುಂದಿನ ಇನ್ನೊಂದು ವಚನ ಇದೆ. ತತ್ವವೆಂಬುದ ನೀನೆತ್ತಬಲ್ಲೆಯೋ, ಸತ್ತು ಮುಂದೆ ನೀನೇನು ಕಾಬೆಯೋ, ಹಿಂದೆಯೋ ಮಾನವ ಮಾತಿನಂತಲ್ಲ ಶಿವಾಚಾರ, ದಸರಿದೊಡಕು ಕಾಣಿರಣ್ಣ, ರಚ್ಚೆಯ ಮಾತಲ್ಲ ಬೀದಿಯ ಮಾತಲ್ಲ, ಏಕೋ ರಾತ್ರಿಯ ಬಿಂದು ನೋಡ ಗುಹೇಶ್ವರ, ಕೂಡಿದ ಕೂಟ ಇಂದು ಸುಖ ಮುಂದೆ ಲೇಸು. ಪ್ರಭುದೇವರ ವಚನ ಹೇಳ್ತಾರೆ. ತತ್ವ ಅತತ್ವ, ತತ್ವವೆಂಬುದ ನೀನೆತ್ತಬಲ್ಲೆಯೋ. ಎಷ್ಟು ತತ್ವ ಆಗ್ಲೇ ಹೇಳಿದ್ನಲ್ಲ, ಎಷ್ಟು ರೀತಿಯ ತತ್ವಗಳು ಈ ಜಗತ್ತಿನಲ್ಲಿದ್ದಾವೆ. ಆ ತತ್ವಗಳನ್ನ ತಗೊಂಡು ಏನ್ ಮಾಡ್ಕೊಳ್ತೀಯ? ಏನು ಪ್ರಯೋಜನಕ್ಕೆ ಬರೋದಿಲ್ಲ. ಯಾವ ತತ್ವವೂ ಕೂಡ ಪೂರ್ಣ ಸತ್ಯವೂ ಅಲ್ಲ, ಪೂರ್ಣ ಅಸತ್ಯವೂ ಅಲ್ಲ. ಅದನ್ನ ತಗೊಂಡು ಏನ್ ಮಾಡ್ಕೊಳ್ತೀಯ? ಈಗ ಹೇಳ್ತಾ ಇದ್ದಾರೆ, ಈ ಕ್ಷಣವನ್ನ ಬದುಕೋ. ಹೆಂಗೆ ಬದುಕೋ? ಹಿಂದೆಯೋ ಹಿಂದೆ ಮಾನವ, ಈ ಕ್ಷಣವನ್ನೇ ಮಾಡು ಅಂತ ಹೇಳ್ತಾ ಇದ್ದಾರೆ. ಮಾಡುವ ಕ್ರಿಯೆಗಳನ್ನ ಈ ಕ್ಷಣವೇ ಮಾಡು ಅಂತ ಹೇಳ್ತಾ ಇದ್ದಾರೆ. ಬಸವಣ್ಣವ್ರ ವಚನ ಬರುತ್ತಲ್ಲ, ನಾಳೆ ನಾಡಿದ್ದು ಒಂದ್ ಬೇಡ, ಈ ಕ್ಷಣವೇ ಮಾಡು ಅಂತೇಳಿ ಅವ್ರ ವಚನ ಒಂದು ಬರುತ್ತೆ. ಹಾಗೆ ಈಗ ಮಾಡಿ ಕೆಲಸವನ್ನ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಇವೆಲ್ಲ ವಚನಗಳಾಯ್ತು. ಈಗ ಕೊನೆ ಪಾಯಿಂಟ್ 10ನೇ ವಚನ, ಇದು ಬಹಳ ಮುಖ್ಯ. ಫಾಲೋ ಯುವರ್ ಯುಕಿಗೈ ಅಂತ ಕೊನೆಯದು. ಫಾಲೋ ಯುವರ್ ಇಕಿಗೈ. ಏನು ಇಕಿಗೈ ಅಂದ್ರೆ? ಇಕಿಗೈ ಅಂದ್ರೆ ಜೀವನದ ಉದ್ದೇಶ. ಮೊದಲು ನಮ್ಮ ಜೀವನದ ಉದ್ದೇಶವನ್ನ ಕಂಡುಕೊಳ್ಬೇಕು. ನಾನು ಏನ್ ಮಾಡ್ಬೇಕು, ನನ್ನ ಗುರಿ ಏನು, ಆ ಗುರಿಯ ಕಡೆಗೆ ನಾನು ಹೆಂಗ್ ಹೋಗ್ಬೇಕು, ಇದು ಇಕಿಗೈ ಅಂತ. ಜೀವನದ ಉದ್ದೇಶ. ಈ ಜೀವನದ ಉದ್ದೇಶವನ್ನ ಕಂಡುಕೊಂಡ ಮೇಲೆ ಆ ಜೀವನವನ್ನ ಆ ರೀತಿ ಅದಾಗ್ಲಿಕ್ಕೆ, ಆ ಗುರಿಯನ್ನು ಮುಟ್ಲಿಕ್ಕೆ ನಾನು ಯಾವ ರೀತಿ ನಡ್ಕೋಬೇಕು ಅನ್ನೋದೇ ಫಾಲೋ ಯುವರ್ ಇಕಿಗೈ ಅಂತ. ಅದಕ್ಕೆ ಈಗ ನಮ್ಮ ಶರಣರು ಏನ್ ಹೇಳ್ತಾರೆ, ಈ ಪ್ರತಿ ಕ್ಷಣವೂ ಕೂಡ ನಾವು ಪ್ರಯತ್ನಶೀಲರಾಗಿರ್ಬೇಕು. ಗುರಿಯ ಕಡೆಗೆ ಹೋಗ್ಬೇಕು ಅಂದ್ರೆ ಒಂದೊಂದು ಹೆಜ್ಜೆ ಇಟ್ಕೊಂಡು ಹೋದ್ರು ಕೂಡ ನಾವು ಗುರಿ ಕಡೆಗೆ ಹೋಗ್ತಾ ಇರ್ತೀವಿ ಅಲ್ವಾ? ಆ ಗುರಿಯನ್ನ ಮರೆತು ಬೇರೆ ದಿಕ್ಕಿನಲ್ಲಿ ನಾವು ಹೊರಟ್ರೆ, ಗುರಿ ಒಂದ್ ಕಡೆಗೆ ಇರುತ್ತೆ, ನಾವು ಹೋಗ್ತಾ ಇರೋ ದಿಕ್ಕು ಬೇರೆ ಕಡೆ ಇರುತ್ತೆ, ಗುರಿಯಿಂದ ದೂರ ಹೋಗ್ತೀವಿ. ಹಾಗೆ ಗುರಿಯ ಕಡೆಗೆ ಒಂದೊಂದು ಹೆಜ್ಜೆ ಇಟ್ಕೊಂಡು ಹೋದ್ರೆ
ನಾವು ಹೋಗ್ತಾ 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 ಹತ್ರಕ್ಕೆ ಹೋಗ್ಬಿಡ್ತೀವಿ. ಅಟ್ಲೀಸ್ಟ್ ಮುಟ್ಲಿಲ್ಲ ಅಂದ್ರೂ ಹತ್ರಕ್ಕಾರು ಹೋಗ್ತೇವೆ ಅನ್ನೋ ಒಂದು ಸಮಾಧಾನ ಇರುತ್ತೆ. ಅದಕ್ಕೆ ನಮ್ಮ ಶರಣರು ಇದಕ್ಕೆ ಏನ್ ಹೇಳ್ತಾರೆ ಅಂತಂದ್ರೆ, ಬಸವಣ್ಣ ವಚನ, ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ ಅನ್ಯರಿಗೆ ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ ಕಾಲ ಮೇಲೆ ಕೈಯ ನೂರಿ ಕೋಲ ಹಿಡಿಯದ ಮುನ್ನ ಮುಪ್ಪಿಂದ ಒಪ್ಪ ಒಳೆಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಪೂಜಿಸು ಕೂಡಲ ಸಂಗಮ ದೇವನ. ಎಷ್ಟು ಚೆನ್ನಾಗಿ ಹೇಳಿದಾರಲ್ಲ. ಇದೆಲ್ಲದಕ್ಕೂ ಆಗೋದಕ್ಕೂ ಮುಂಚೆ, ಅಂದ್ರೆ ವಚನ ಎಲ್ರಿಗೂ ಗೊತ್ತಿರೋದ್ರಿಂದ ನಾನು ವಿವರಣೆಗೆ ಹೋಗೋದಿಲ್ಲ. ಇದೆಲ್ಲ ನಮ್ಮ ದೇಹ ಅಳಿದು ಹೋಗುವುದಕ್ಕೆ ಮುಂಚೆ ಪೂಜಿಸು ಕೂಡಲ ಸಂಗಮ ದೇವನ ಅಂದ್ರೆ ಅರ್ಥ ಏನು ಅಂದ್ರೆ, ನಿನ್ನ ಗುರಿಯ ಕಡೆಗೆ ಸಾಗು, ಗುರಿಯನ್ನ ಇಟ್ಕೊಂಡು ಗುರಿಯ ಕಡೆಗೆ ಸಾಗು, ಆಗ ನಿನ್ನ ಜೀವನ ಸಾರ್ಥಕ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ವಚನ ಇದೆ, ಬಿದಿರಲ ಅಂದಣವಕ್ಕೂ ಬಿದಿರೆ ಸತ್ತಿಗೆಯಕ್ಕೂ ಬಿದಿರಲ್ಲಿ ಗುಡಿಯು ಗುಡಾರವಕ್ಕೂ ಬಿದಿರಲ್ಲಿ ಸಕಲ ಸಂಪದವೆಲ್ಲವೂ ಬಿದಿರದವರ ಮೆಚ್ಚ ಕೂಡಲ ಸಂಗಮ ದೇವ. ಈ ವಚನದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಬಿದಿರು ಒಂದು ವಸ್ತು ಎಷ್ಟು ಸಲಕರಣೆಗಳನ್ನ ಉಪಕರಣಗಳನ್ನ ಮಾಡ್ಲಿಕ್ಕೆ ಬರ್ತಾ ಇದೆ ಅಂದ್ರೆ, ಬಿದಿರಲ್ಲಿ ಅಂದಣವಕ್ಕೂ, ಅಂದಣ ಅಂತಂದ್ರೇನು, ಇದು ಪಲ್ಲಕ್ಕಿ, ಪಲ್ಲಕ್ಕಿಯನ್ನ ಮಾಡ್ಬೋದು. ಸತ್ತಿಗೆಯಕ್ಕೂ, ಸತ್ತಿಗೆ ಅಂದ್ರೆ ಛತ್ರಿಗಳನ್ನ ಮಾಡ್ಬೋದು. ಹಿಂದಿನ ಕಾಲದಲ್ಲಿ ಮಾಡ್ತಾ ಇದ್ರು, ಈಗೆಲ್ಲ ಮಾಡ್ತಾ ಇಲ್ಲ. ಯಾವ್ದು ಛತ್ರಿ ಎಲ್ಲ ಬೇರೆ ಮೆಟೀರಿಯಲ್ ಯೂಸ್ ಮಾಡ್ತಾರೆ. ಅವಾಗೆಲ್ಲ ಛತ್ರಿಗಳೆಲ್ಲ ಬಿದಿರು ಕೋಲಲ್ಲಿ ಮಾಡ್ತಾ ಇದ್ರು. ಬಿದಿರಲ್ಲಿ ಗುಡಿಯು ಗುಡಾರವಕ್ಕೂ, ಬಿದಿರಲ್ಲಿ ಗುಡಿಯನ್ನು ಕಟ್ತಾ ಇದ್ರು, ಗುಡಾರವನ್ನು ವಾಸಕ್ಕೆ ಮನೆಯನ್ನು ಕಟ್ಕೊಳ್ತಾ ಇದ್ರು. ಬಿದಿರಲ್ಲಿ ಸಕಲ ಸಂಪದವೆಲ್ಲವೂ, ಬಿದಿರಿಂದ ಏನೇನ್ ಬೇಕಾದ್ರೂ ಎಲ್ಲವನ್ನ ಮಾಡ್ಲಿಕ್ಕೆ ಸಾಧ್ಯ ಇದೆ ಅನ್ನೋ ಒಂದು ವಿಚಾರವನ್ನ ಹೇಳ್ತಾ, ಯಾಕೆ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ, ಬಿದಿರದವರ ಮೆಚ್ಚ ಕೂಡಲ ಸಂಗಮ. ಬಿದಿರದವರ ಅಂದ್ರೆ ಆ ಬಾಗುವಿಕೆಯ ಗುಣ. ಬಿದಿರಿಂದ ಯಾಕೆ ಇಷ್ಟೆಲ್ಲ ಮಾಡ್ಲಿಕ್ಕೆ ಅವಕಾಶ ಆಗುತ್ತೆ ಅಂದ್ರೆ, ಅದರ ಬಾಗುವಿಕೆಯ ಗುಣ. ಮನುಷ್ಯನಿಗೆ ಬಾಗುವಿಕೆಯ ಗುಣ ಇದ್ರೆ ಅವನು ಈ ರೀತಿ ಲೋಕೋಪಯೋಗಿಯಾಗಿ ಬದುಕ್ತಾನೆ, ಲೋಕಕ್ಕೆ ಉಪಯೋಗಿಯಾಗಿ ಬದುಕ್ತಾನೆ. ಅದು ಲೋಕಕ್ಕೆ ಉಪಯೋಗಿಯಾಗಿ ಬದುಕುವುದು ಕೂಡ ನಮ್ದು ಇಕಿಗೈ. ಇಕಿಗೈ ಅಂದ್ರೆ ಜೀವನದ ಉದ್ದೇಶ ಆಗಿರ್ಬೇಕು. ಆ ಹಿನ್ನೆಲೆಯಲ್ಲಿ ಈ ವಚನವನ್ನ ತೆಗೆದುಕೊಂಡಿದ್ದೇನೆ. ಹಾಗೆ ಆಗದೆ ಇದ್ರೆ, ಬಿದಿರದವರ ಅಂದ್ರೆ ಆ ಬಾಗುವಿಕೆಯ ಗುಣ ಇಲ್ಲದೆ ಇದ್ದರೆ, ಸಮಾಜಕ್ಕೆ ಉಪಯೋಗಿಯಾಗಿ ಬದುಕುವ ಗುಣ ಇಲ್ಲದೆ ಇದ್ದರೆ ಅವನನ್ನ ಮೆಚ್ಚ ಕೂಡಲ ಸಂಗಮ ದೇವ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಆ ಇಕಿಗೈಗೂ ನಮ್ಮ ಶರಣ ಸಾಹಿತ್ಯಕ್ಕೂ ಒಂದು ಸಂಬಂಧ. ಶರಣ ಸಾಹಿತ್ಯದಲ್ಲಿ ಈ ಎಲ್ಲಾ ವಚನಗಳು ಕೂಡ ಬರೋದು ಎಲ್ಲಿ ಅಂದ್ರೆ, ಭಕ್ತನ ಜ್ಞಾನಿಸ್ಥಳ, ಆರಂಭಿಕ ನೆಲೆ, ಭಕ್ತ ಸ್ಥಳ ಪ್ರಾರಂಭವಾಗುವುದಕ್ಕೂ ಪೂರ್ವದಲ್ಲಿ ಪೂರ್ವ ಪೀಠಿಕಾ ಸ್ಥಳಗಳು ಅಂತ ಬರುತ್ತೆ. ಆ ಭಕ್ತನ ಜ್ಞಾನಿ ಸ್ಥಳದ ವಚನಗಳು ಇವಿಷ್ಟು ಕೂಡ. ಹಾಗಾಗಿ ಅದನ್ನ ತಮ್ಮ ಮುಂದೆ ಪ್ರಸ್ತುತ ಮಾಡುವ ಪ್ರಯತ್ನ ಮಾಡಿದ್ದೇನೆ. ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ತಿಳಿಸಿ ಅಂತ ಕೇಳ್ಕೊಳ್ತಾ, ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಶರಣು ಶರಣಾರ್ಥಿ.